ಸೊ ವೆಲ್ಕಮ್ ಬ್ಯಾಕ್ ಟು KS ಬಾಬಾ. ಕ್ರಾಂತಿ ಟೆಸ್ಟ್ ಸೀರೀಸ್ ಏನು ಫ್ರೀ ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ. ಸೊ ಅದರ ಒಂದು 2ನೇ ದಿನದ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಯಾವ ರೀತಿ ಪ್ರಶ್ನೆಗಳನ್ನು ನಾವು ಕೇಳಿದ್ವಿ, ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಸೊ ಏನು ಎಂತ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಸೊ ಮೊದಲನೇ ದಿನದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟಲ್ಲಿ ಹಾಕಿ ನಾವು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಶುರು ಮಾಡೋಣ. ಸೊ ಮೊದಲೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋವಿಂಗ್ ಕ್ವಶನ್ ರಿಗಾರ್ಡಿಂಗ್ ಇಂಡಿಯನ್ ಓಷಿಯನ್. ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ 3 ಹೇಳಿಕೆಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ವೈಸ್. ಓಕೆ, ಸೊ ಇಂಡಿಯನ್ ಓಷನ್ 3rd largest ocean division in the world. 90% of the India's trade by the volume. ಟ್ರೇಡ್ ಅಂದರೆ ವ್ಯಾಪಾರ. ಓಕೆ, 90% ಭಾಗ ವ್ಯಾಪಾರ ಎಲ್ಲಾಗುತ್ತೆ ಇಂಡಿಯನ್ ಓಷನ್ ಥ್ರೂನೇ ನಾವು ಮಾಡ್ತೀವಿ. ಹಿಂದೂ ಮಹಾಸಾಗರ ಥ್ರೂನೇ ನಾವೇನು ಮಾಡ್ತೀವಿ, ಪೋರ್ಟ್ಗಳ ಮುಖಾಂತರ, ಹಡಗುಗಳ ಮುಖಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓವರ್ 2/3 ಆಫ್ ದಿ ವರ್ಲ್ಡ್ಸ್ ಆಯಿಲ್ ಶಿಪ್ಮೆಂಟ್ಸ್ ಟ್ರಾನ್ಸಿಟ್ ಥ್ರೂ ಇಟ್. ಎಸ್, ಆಬ್ವಿಯಸ್ಲಿ ಅಲ್ವಾ. ಸೊ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಪಾರ್ಟ್ ಆಫ್ ಇಂಡಿಯನ್ ಓಷನ್ ಅಲ್ವಾ. ಸೊ ಅರಬ್ಬಿ ಸಮುದ್ರ, ಅದ್ರ ಮೇಲ್ಗಡೆ ಏನು ಬರುತ್ತೆ, ಗಲ್ಫ್ ಕಂಟ್ರೀಸು, ಸೆಂಟ್ರಲ್ ಏಷ್ಯಾ, ಈಗ ಇಶ್ಯೂಸ್ ನಡೀತಾ ಇದೆ ಅಲ್ವಾ. ಸ್ಟ್ರೇಟ್ ಆಫ್ ಹೊರ್ಮುಜು ನಾವೆಲ್ಲಿಂದ ತೊಗೊತೀವಿ, ಗಲ್ಫ್ ಕಂಟ್ರಿಗಳಿಂದನೇ ಅಲ್ವಾ ಜಾಸ್ತಿ ನಾವು ಆಯಿಲ್ ತೊಗೊಳ್ಳೋದು. ಕತಾರು, ಕುವೈತು, ಓಮನ್ನು, ಇರಾಕು ಈ ಕಡೆಯಿಂದನೇ ಅಲ್ವಾ ತೊಗೊಳ್ಳೋದು, ಸೌದಿ ಅರೇಬಿಯಾ ಆಯಿಲ್. ಸೊ ಆಬ್ವಿಯಸ್ಲಿ 2/3 ಅಲ್ಲಿಂದನೇ ಆಗಬೇಕು. ಸೊ ಆಬ್ವಿಯಸ್ಲಿ ಇದೇನಿದೆ, 3rd ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. 2ನೇ ಸ್ಟೇಟ್ಮೆಂಟ್ 90%, ಎಸ್ ಕರೆಕ್ಟ್. ಓಕೆ, ಇಂಡಿಯನ್ ಟ್ರೇಡ್ ಬೈ ವಾಲ್ಯೂಮ್, ಇಂಡಿಯನ್ ಓಷನ್ 3rd largest, ಕರೆಕ್ಟ್. ಎಸ್, ಆಲ್ ಆಫ್ ದಿ ಅಬೋವ್ ಆನ್ಸರ್. ಬಟ್ ನೀವು ಜಸ್ಟ್ ಕಮೆಂಟ್ ಹಾಕಿ ಯಾವುದು ದೊಡ್ಡ ಓಷನ್ ಡಿವಿಷನ್ ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ಯಾವುದು ಲಾರ್ಜೆಸ್ಟ್ ಓಷನ್ ಡಿವಿಷನ್ ಯಾವುದಂತ ಒಂದು ಕಮೆಂಟ್ ಹಾಕಿ. ಇಟ್ಸ್ ಈಸಿ ಕ್ವಶನ್, ವೆರಿ ಬೇಸಿಕ್ ಕ್ವಶನ್, ಗೊತ್ತಿರಲೇಬೇಕು. ಆರ್ಡರಲ್ಲಿ ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ತಿಳ್ಕೊಬೇಕಾಗತ್ತೆ. ಏನು ಕೇಳ್ತಾನೆ ಗೊತ್ತಾ ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ಓಷನ್ನು, ಅಟ್ಲಾಂಟಿಕ್ ಓಷನ್ನು, ಪೆಸಿಫಿಕ್ ಓಷನ್ನು. ಓಕೆ, ಸೊ ಈ ಥರ ಏನು ಮಾಡ್ತಾನೆ, ಬೇರೆ ಬೇರೆ ಸಮುದ್ರಗಳನ್ನು, ಬೇರೆ ಬೇರೆ ಸಾಗರಗಳನ್ನು ಆರ್ಡರಲ್ಲಿ ನೀವು ಜೋಡಿಸಿ ಅಂತ ಒಂದು ಕ್ರೊನಾಲಜಿ ಆರ್ಡರ್, ಲಾರ್ಜೆಸ್ಟು ಲೋವೆಸ್ಟು ಲಾರ್ಜೆಸ್ಟ್ ಒಂದು ಕ್ರೊನಾಲಜಿ ಒಂದು ಆರ್ಡರಲ್ಲಿ ಏನು ಮಾಡ್ತಾನೆ ಕೇಳ್ತಾನೆ. ಆ ರೀತಿಯೂ ಕೇಳೋದಿರುತ್ತೆ. ಬಟ್ ಇದಕ್ಕೆ ಒಂದು ಆ್ಯಡಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಗೊತ್ತಾ, ಒಂದು UPSCಲಿ ಬಂದಿರೋವಂಥ ಪ್ರಶ್ನೆ ಅದು. ಏನಪ್ಪ ಅಂತಂದರೆ, ಭೂಮಿ ಮೇಲೆ ನೀರಿದೆ ಅಲ್ವಾ. ಸೊ ಭೂಮಿ ಮೇಲಿನ ಯಾವ ಯಾವ ಭಾಗದಲ್ಲಿ ಎಷ್ಟು ನೀರಿದೆ ಅಂದರೆ, ಹಿಮ, ಓಕೆ, ಹಿಮ ಐಸಿಂದ ಎಷ್ಟು ನೀರು ಭೂಮಿ ಮೇಲಿದೆ. ಅಂತರ್ಜಲ ಮಟ್ಟ, ಓಕೆ, ಅಂತರ್ಜಲ ಮಟ್ಟದಲ್ಲಿ ಎಷ್ಟು ನೀರಿದೆ, ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ. ಈ ನದಿಗಳ ಮುಖಾಂತರ ಎಷ್ಟು ನೀರಿದೆ, ಸಮುದ್ರದ ಮುಖಾಂತರ ಎಷ್ಟು ನೀರಿದೆ. ಸೊ ಈ ಥರ ಪರ್ಸಂಟೇಜ್ ನೋಡ್ಕೊಳ್ಳಿ. ಅದನ್ನೇನು ಮಾಡಿದ್ದಾನೆ, ಕೇಳಿದ್ದಾನೆ UPSCನಲ್ಲಿ. ಓಕೆ, ಇತ್ತೀಚೆಗೆ ಈ ಥರದ ಬೇಸಿಕ್ ಪ್ರಶ್ನೆಗಳು, ಈ ಥರದ ಟ್ರೆಂಡಿಂಗ್ ಪ್ರಶ್ನೆಗಳು UPSCಯಿಂದ ಈ KEA ಮತ್ತು KPSC ನಡೆಸುವಂಥ ಪರೀಕ್ಷೆಗಳಲ್ಲಿ ರಿಪೀಟ್ ಆಗ್ತಾ ಇರೋದ್ರಿಂದ ಇದೊಂದನ್ನು ನೋಡ್ಕೊಳ್ಳಿ. ಯಾವುದರ ಒಂದು ಭಾಗವಾಗಿ ಜಾಸ್ತಿ ನೀರಿದೆ, ಆರ್ಡರಲ್ಲಿ ತಿಳ್ಕೊಳ್ಳಿ. ಅದನ್ನು ಎಷ್ಟು ಪರ್ಸೆಂಟೇಜ್ ಆಫ್ ನೀರು ಹಿಮದ ಮುಖಾಂತರವಾಗಿದೆ, ಹಿಮದ ರೂಪದಲ್ಲಿ ಇದೆ, ಎಷ್ಟು ಪರ್ಸೆಂಟೇಜ್ ನೀರು ಸಮುದ್ರದ ರೂಪದಲ್ಲಿದೆ, ಎಷ್ಟು ಪರ್ಸೆಂಟೇಜ್ ನೀರು ಕೆರೆ ಮತ್ತು ನದಿಗಳ ರೂಪದಲ್ಲಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ವಾಟರು ಗ್ರೌಂಡ್ ವಾಟರ್ ರೂಪದಲ್ಲಿದೆ, ಅಂತರ್ಜಲದ ಒಂದು ರೂಪದಲ್ಲಿದೆ ಅನ್ನೋದನ್ನು ಏನು ಮಾಡಬೇಕಾಗತ್ತೆ, ನೀವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಅಲ್ಲಿಂದ ಪ್ರಶ್ನೆ ಬಂದಿದೆ. ಏನಾಗಿದೆ, ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಓಕೆನಾ. ಸೆಕೆಂಡ್, high yielding topic. It's a current affairs question, but the topic was Asian countries. ಏಷ್ಯನ್ ಕಂಟ್ರೀಸ್ ಏನೋ ಹೈ ಯೀಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ಎಲ್ಲ ಕಾಲದಲ್ಲೂ ಕೇಳುವಂತಹ ಟಾಪಿಕ್ ಯಾವುದು, ಆಸಿಯಾನ್. ನ್ಯೂಸಲ್ಲಿದೆ ಅಂದರೆ ನ್ಯೂಸಲ್ಲಿ ಇರಲಿ ಬಿಡಲಿ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಇತ್ತೀಚೆಗೆ ಯಂಗೆಸ್ಟ್ ನೇಷನ್, ಒಂದು ಹೊಸ ಒಂದು ರಾಷ್ಟ್ರ ಏನಾಗಿದೆ, ಏಷ್ಯನ್ ಕಂಟ್ರಿಗೆ ಬಂದು, ಏಷ್ಯನ್ ಒಂದು ಗುಂಪಿಗೆ ಬಂದು ಸೇರಿಕೊಂಡಿದೆ. ಯಾವ ರಾಷ್ಟ್ರ, ಬ್ರುನೈ, ಲಾವೋಸ್, ತಿಮೋರ್ ಲೆಸ್ಟೆ, ನ್ಯೂಜಿಲ್ಯಾಂಡ್. ಜಸ್ಟ್ ಕಮೆಂಟ್ ಹಾಕಿ, ಒಂದು ಪಾಸ್ ಮಾಡಿ ಕಮೆಂಟ್ ಹಾಕಿ ಯಾವುದಿರ್ಬೋದು ಅಂತ. ಟೇಕ್ ಪಾಸ್ ಆ್ಯಂಡ್ ಕಮೆಂಟ್, ದೆನ್ ಲಿಸನ್. ಯಾವುದು, ತಿಮೋರ್ ಲೆಸ್ಟೆ. ವಿಚ್ ಒನ್, ತಿಮೋರ್ ಲೆಸ್ಟೆ. ಓಕೆನಾ. ಸೊ ಈಗ ಆ್ಯಡಪ್ ಆಗಿ ನೀವು ಒಂದಿಷ್ಟು ಥಿಂಗ್ಸ್ಗಳನ್ನು ಕಲ್ತ್ಕೋಬೇಕಾಗತ್ತೆ. ಆಸಿಯಾನ್ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳಿದೆ ಅಲ್ವಾ. ಭಾರತ ಈ ಆಸಿಯಾನ್ ಗ್ರೂಪಿನ ಭಾಗ ಇದೆಯಾ? ನೋ, ಇಲ್ಲ.
ಭಾಗ ಇಲ್ಲ. ಮುಂಚೆ ಎಷ್ಟು ಕಂಟ್ರಿ ಇತ್ತು? 10. ಇದು 11ನೇದ್ದು. ಯಾವುದು ತಿಮೂರ್ ಲೆಸ್ಟೆ ಇದೆ ಅಲ್ವಾ, ಇದು 11ನೇ ಕಂಟ್ರಿ. 10+1 ಈಗ ಎಷ್ಟಾಯಿತು? 11. 11 ರಾಷ್ಟ್ರಗಳ ಗುಂಪು. ಯಾವುದು? ಆಸಿಯಾನ್. ಈಗ ಇನ್ನೂ ಒಂದು ಆ್ಯಡಪ್ ಮಾಡ್ಕೊಳ್ಳಿ. ಆಸಿಯಾನ್ ಯಾವ ಇಸ್ವಿನಲ್ಲಿ ಸ್ಥಾಪನೆ ಆಯ್ತಪ್ಪ? 1967. ಸ್ಥಾಪನೆ ಆದಾಗ 10 ಕಂಟ್ರಿಗಳೇನಿರಲಿಲ್ಲ, ಆಸಿಯಾನು 5 ಇತ್ತಷ್ಟೇ. ಆಮೇಲೆ ಮುಂದೆ ಬಂದಾಗೆ ಸೇರಿಕೊಂಡು ಆಲ್ಮೋಸ್ಟ್ ಟಿಲ್ ರೀಸೆಂಟ್ವರೆಗೂ ಎಷ್ಟು ಕಂಟ್ರಿಗಳಿತ್ತು? 10 ಕಂಟ್ರಿಗಳಿತ್ತು. ಈಗ ಒಂದು ಆ್ಯಡ್ ಆಗಿದೆ, 11 ಆಗಿದೆ. ಯಾವ್ದು 11ನೇದು? ತಿಮೂರ್ ಲೆಸ್ಟೆ. ಓಕೆನಾ? ಇನ್ನೊಂದು ಆ್ಯಡಪ್ ಮಾಡ್ಕೊಳ್ಳಿ. ಆಸಿಯಾನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಮುಖ್ಯ ಕಚೇರಿ ಗೊತ್ತಿದ್ರೆ ಕಮೆಂಟ್ ಹಾಕಿ. ಹಾಂ, ಎಲ್ಲಿದೆ ಆಸಿಯಾನ್ ಹೆಡ್ ಕ್ವಾರ್ಟರ್ಸ್ ಮುಖ್ಯ ಕಚೇರಿ? ಜಕಾರ್ತಾ. ಎಲ್ಲಿದೆಯಪ್ಪ? ಜಕಾರ್ತಾ. ಜಕಾರ್ತಾ ಯಾವ ಕಂಟ್ರಿಲಿದೆ? ಹಾಂ, ವೆರಿ ಬೇಸಿಕ್. ಓಕೆ, ವೆರಿ ಬೇಸಿಕ್. ಜಕಾರ್ತಾ ಯಾವ ಕಂಟ್ರಿಲಿದೆ? ಇಂಡೋನೇಷಿಯಾ. ಜಕಾರ್ತಾ ಯಾವ ಕಂಟ್ರಿಲಿದೆ? ಇಂಡೋನೇಷಿಯಾ. ಗೊತ್ತಾಯ್ತಾ ಸ್ನೇಹಿತರೆ? ಇಂಪಾರ್ಟೆಂಟ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣವಾ? ರೈಟ್. ಸೊ 3ನೇ ಪ್ರಶ್ನೆ, ಇಟ್ಸ್ ಕಾಮನ್, ಜಸ್ಟ್ ಕಾಮನ್ ಅಲ್ಲ, ಇಟ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್. ಗೊತ್ತಿದ್ರೆ ಈ ಥರದ ಪ್ರಶ್ನೆಗಳನ್ನು ಹಾಕಬೇಕು, ಗೊತ್ತಿಲ್ಲ ಅಂತಂದರೆ ಬಿಟ್ಟು ಬರಬೇಕು. ಗೆಸ್ ಮಾಡಿಬಿಡಿ ಸ್ನೇಹಿತರೆ. ಈ ಥರದ ಪ್ರಶ್ನೆಗಳನ್ನು ನೀವು ಗೆಸ್ ಮಾಡಿದ್ರೆ ರಾಂಗ್ ಮಾಡೋ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಗೆಸ್ ಮಾಡಬೇಡಿ, ಗೊತ್ತಿಲ್ಲ ಅಂತಂದರೆ ಬಿಟ್ಟುಬಿಡಿ ಈ ಥರದ್ದು. ಓಕೆನಾ? ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಇದೊಂದು ಕಾರ್ಯಕ್ರಮ. ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಕಾರ್ಯಕ್ರಮ ಏನಿದೆ ಫಾರ್ ಏಷ್ಯಾ, ಫಾರ್ ಆಫ್ರಿಕಾ ಮತ್ತು ಕೆರಿಬಿಯನ್ ಐರ್ಲ್ಯಾಂಡ್. ಯಾರು ಇದನ್ನು ಲಾಂಚ್ ಮಾಡಿದ್ದಾರೆ, ಜಾರಿಗೊಳಿಸಿದ್ದಾರೆ ಅಂತ ಕೇಳಿದ್ದಾರೆ? ಯುನೈಟೆಡ್ ನೇಷನ್ ಆ್ಯಂಡ್ ಇಂಡಿಯಾ, ಯುನೈಟೆಡ್ ನೇಷನ್ ಆ್ಯಂಡ್ ಆಫ್ರಿಕಾ ಯೂನಿಯನ್, UN ಪೀಸ್ ಕೀಪರ್ಸ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಅಂತ ಇದೆ. ಓಕೆನಾ? ಯಾವುದಿರ್ಬೋದು? ಕಮೆಂಟ್ ಹಾಕಿ. ಆನ್ಸರ್ ಬಿ ಸ್ನೇಹಿತರೆ. ಇದಕ್ಕೇನಾಗುತ್ತೆ? ಆನ್ಸರ್ ಬಿ. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಮತ್ತು ಭಾರತ ಸೇರಿ ಏನು ಮಾಡಿದ್ದಾರೆ? ಈ ಒಂದು ಇದನ್ನು ಇನಿಷಿಯೇಟಿವ್ನ ತಗೊಂಡು ಬಂದಿದ್ದಾರೆ. ಓಕೆನಾ? ಈ ಇನಿಷಿಯೇಟಿವ್ನ ತೊಗೊಂಡು ಬಂದಿದ್ದಾರೆ. ಇಲ್ಲೇನು ಮಾಡ್ತಾರೆ? ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಡಿಜಿಟಲ್ನ ಮೂಲಭೂತ ಸೌಕರ್ಯಗಳನ್ನು ಏನು ಮಾಡೋದು? ಡೆವಲಪ್ ಮಾಡೋದು. ಅದೇ ಥರ UPI ಈ ಒಂದು ರೀಜನಲ್ಲಿ ಬರುವಂಥ ಕಂಟ್ರಿಗಳಲ್ಲಿ UPI ಬಳಕೆಯನ್ನು ಏನು ಮಾಡಬೇಕು? ಜಾಸ್ತಿ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಜಸ್ಟ್ ಚೆಕ್ ಇಟ್, ಇದು ಕೂಡ ಬರ್ಬೋದು ನೆಕ್ಸ್ಟು. ಏನಪ್ಪ ಅಂತಂದರೆ ನಮ್ಮ UPI ನಮ್ದಲ್ವಾ, UPI ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ಲ ನಮ್ಮ ಭಾರತದ್ದು. ಯಾವ ರಾಷ್ಟ್ರಗಳು ಈ ಒಂದು ಪೇಮೆಂಟ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ? ಕಮೆಂಟ್ ಹಾಕಿ. ಇದು KPSCನಲ್ಲಿ ಪ್ರಶ್ನೆ ಬಂದಿತ್ತು. ಯಾವ್ಯಾವ ರಾಷ್ಟ್ರಗಳು? 8, 10, 5 ಎಷ್ಟೋ ಇದ್ದಾವೆ? ಕಮೆಂಟ್ ಹಾಕಿ. ಅಥವಾ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಇಲ್ಲಿಂದ ಪ್ರಶ್ನೆಗಳು ಬರ್ಬೋದು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ರೈಟ್. ಗೊತ್ತಾಯ್ತಾ? ತಿಳ್ಕೊಳ್ಳಿ, ಅವೆಲ್ಲ ಬರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆ, ಇಟ್ಸ್ ಪ್ಯೂರ್ ಮ್ಯಾಪಿಂಗ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಓಕೆ, ಮ್ಯಾಪಿಂಗ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ದ ಜೆಂಗ್ವಾರ್ ಕಾರಿಡಾರ್, ಈ ಕಡೆ ನಿಂದಿರ್ತೀನಿ, ಸಾರಿ. ಜೆಂಗ್ವಾರ್ ಕಾರಿಡಾರ್ ಈಸ್ ಅ ಮೇಜರ್ ಫೋಕಸ್ ಆಫ್ ರೀಸೆಂಟ್ ಜಿಯೋಪೊಲಿಟಿಕಲ್ ಡಿಸ್ಕಷನ್ಸ್. ಈ ಜೆಂಗ್ಜೋರ್ ಕಾರಿಡಾರ್ ಮೇನ್. ಓಕೆ, ದಿಸ್ ಪ್ರಪೋಸ್ಡ್ ರೂಟ್, ಈ ಕಾರಿಡಾರ್ ಅನ್ನೋದು ಒಂದು ರೂಟ್ ಡಿಮ್ಯಾಂಡೆಡ್ ಬೈ ಅಜರ್ಬೈಜಾನ್ ವುಡ್ ಪ್ರೈಮರಿಲಿ ಸರ್ವ್ ಟು ಕನೆಕ್ಟ್ ಮೇನ್ಲ್ಯಾಂಡ್ ಅಜರ್ಬೈಜಾನ್ ವಿತ್ ವಿಚ್ ರೀಜನ್? ಓಕೆ, ಇದು ಅಜರ್ಬೈಜಾನನ್ನು ಒಂದು ಮೇನ್ಲ್ಯಾಂಡಿಗೆ ಕನೆಕ್ಟ್ ಮಾಡುತ್ತೆ. ಯಾವ ಒಂದು ರೀಜನ್? ಮೇನ್ ಲ್ಯಾಂಡಲ್ಲಿರುವಂತಹ, ಅಜರ್ಬೈಜಾನ್ನ ಮೇನ್ ಲ್ಯಾಂಡಲ್ಲಿ ಇರುವಂತಹ ಯಾವ ಒಂದು ರೀಜನ್ನಿಗೆ ಈ ಒಂದು ಕಾರಿಡಾರ್ ಕನೆಕ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ನೋಡೋಣ. ದ ಈಸ್ಟರ್ನ್ ಕೋಸ್ಟ್ ಆಫ್ ದಿ ಬ್ಲ್ಯಾಕ್ ಸಿ ವಿಯಾ ಜಾರ್ಜಿಯಾ, ದ ನಾಕ್ಚಿವನ್ ಎಕ್ಸ್ಕ್ಲೇವ್ ವಿಯಾ ಆರ್ಮೇನಿಯನ್ ಟೆರಿಟರಿ. ಓಕೆ, ಗೊತ್ತಿಲ್ಲ, ನೋಡೋಣ. ನೋಡಿ, 2 ಆಪ್ಷನ್ ಇದೆ ಇಲ್ಲಿ, ಸಿ ಆಪ್ಷನ್ ಇಲ್ಲಿದೆ. ಜಸ್ಟ್ ಐ ವಿಲ್ ಟೇಕ್ ಇಟ್. ಓಕೆ, ದ ಟರ್ಕಿಶ್ ಬಾರ್ಡರ್ ಬೈಪಾಸಿಂಗ್ ಆಲ್ ದಿ ಕಂಟ್ರಿ ಅಂತ ಕೇಳ್ತಾ ಇದ್ದಾನೆ. ಆಲ್ ದಿ ಕಂಟ್ರೀಸ್. ರಷ್ಯನ್ ಸಿಟಿ ಆಸ್ಟ್ರಾಖಾನ್ ಅಲಾಂಗ್ ದಿ ಕ್ಯಾಸ್ಪಿಯನ್ ಸಿ. ಅಜರ್ಬೈಜಾನ್
ಮೇನ್ಲ್ಯಾಂಡಿಂದ ಯಾವ ಒಂದು ಇದಕ್ಕೆ ಕನೆಕ್ಟ್ ಮಾಡುತ್ತೆ ಆ ಕಾರಿಡಾರ್ ಯಾವುದು, ಆ ಒಂದು ಕಾರಿಡಾರು ಯಾವುದಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಈಗ ನೋಡಿ, ನಿಮಗೆ ಅಜರ್ಬೈಜಾನ್ ಇಲ್ಲಿ ಮ್ಯಾಪ್ ಹಾಕಬೇಕಾಗಿತ್ತು, ಸಾರಿ ಮ್ಯಾಪ್ ತೊಗೊಂಡು ಬರೋಕ್ಕಾಗಿಲ್ಲ. ಜಸ್ಟ್ ಓಪನ್ ಮಾಡಿ ಸೆಂಟ್ರಲ್ ಏಷ್ಯಾ. ಓಕೆ, ಅಜರ್ಬೈಜಾನ್ ಇರಾನ್ ಮೇಲ್ಗಡೆ ಇದೆ ಅಜರ್ಬೈಜಾನ್. ಓಕೆ, ಕ್ಯಾಸ್ಪಿಯನ್ ಸಿಗೆ ಅಜರ್ಬೈಜಾನ್ ಏನಿದೆ ಬಾರ್ಡರ್ ಹೊಂದಿದೆ. ಅಜರ್ಬೈಜಾನ್ ಏನೋ ಕ್ಯಾಸ್ಪಿಯನ್ ಸಿಗೆ ಬಾರ್ಡರ್ ಹೊಂದಿದೆ. ಕ್ಯಾಸ್ಪಿಯನ್ ಸಿ ಅಜರ್ಬೈಜಾನ್ ಬಾರ್ಡರ್ ಹೊಂದಿದೆ. ಟರ್ಕಿ ಈ ಕಡೆ ಬೇರೆ ಕಡೆ ಇದೆ, ಗೊತ್ತಾಗುತ್ತೆ ನಿಮಗೆ ಮೇಲ್ಗಡೆ. ಆ ಕಡೆ ಮೆಡಿಟೇರಿಯನ್ ಸಿ ಇದೆ ಅಲ್ವಾ, ಆ ಕಡೆ ಬರುತ್ತೆ ಟರ್ಕಿ. ರಷ್ಯನ್ ಸಿಟಿ ಫುಲ್ ಮೇಲೆ ಇದೆ. ಓಕೆ, ಬಟ್ ನಿಮಗೆ ಈ ಒಂದು ಮ್ಯಾಪಿಂಗ್ ಗೊತ್ತಿದ್ರೂ ಕೂಡ ಏನು ಮಾಡ್ಬೋದು, ಜಸ್ಟ್ ಅಜರ್ಬೈಜಾನ್ ಎಲ್ಲಿದೆ ಅಂತ ಗೊತ್ತಿದ್ರೂ ಕೂಡ ಯು ಕ್ಯಾನ್ ಈಸಿಲಿ ಆನ್ಸರ್ ದಿ ಕ್ವಶನ್. ಅಜರ್ಬೈಜಾನ್ ನಿಯರ್ ಯಾವುದಿದೆ, ಅರ್ಮೇನಿಯಾ. ಅಜರ್ಬೈಜಾನ್ ನಿಯರ್ ಯಾವುದಿದೆ, ಅರ್ಮೇನಿಯಾ. ನ್ಯಾಕ್ಚಿಮನ್ ಎನ್ಸ್ಕ್ಲೇವ್ ವಿಯಾ ಅರ್ಮೇನಿಯನ್ ಟೆರಿಟರಿಯಿಂದ ಮೇನ್ಲ್ಯಾಂಡ್ ಅಜರ್ಬೈಜಾನ್ಗೆ ಯಾವೊಂದು ಈ ಒಂದು ಝ್ಯಾಂಗ್ಜೋರ್ ಕಾರಿಡಾರ್ ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ದಿಸ್ ಇಸ್ ದಿ ಆನ್ಸರ್. ಜಸ್ಟ್ ನಿಮಗೆ ಮ್ಯಾಪಿಂಗಲ್ಲಿ ಯಾವ ಒಂದು ಕಂಟ್ರಿ ಹತ್ತಿರ ಯಾವ ಕಂಟ್ರಿ ಇದೆ ಅಂತ ಗೊತ್ತಿದ್ರೂ ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಹಾಕ್ಬೋದು. ಇದಕ್ಕೆ ಆ್ಯಡಪ್ ಆಗಿ ಒಂದು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೋದು, ಕೇಳ್ಬೋದು. ಆ ಒಂದು ಮ್ಯಾಪಿಂಗ್ ಏನಿದೆ ಅಲ್ವಾ ಅದನ್ನು ಕೇಳ್ಬೋದು. ಏನು ಗೊತ್ತಾ, ನಗರಾವ್, ಜಸ್ಟ್ ಫಸ್ಟ್ ಬರಿತಾ ಇದ್ದೀನಿ, ನಗರ್ನಾಕೋ. ಓಕೆ, ನಗರ್ನಾಕೋ ಕಾರಬಾಕ್ ಅಂತ ಕರಿತೀವಿ. ನಗರ್ನಾಕೋ ಕಾರಬಾಕ್ ಅಂತ ಒಂದು ರೀಜನ್ ಇದೆ. ಓಕೆ, ಇದೊಂದು ಸ್ಥಳ ಅಂತ ಅಂದ್ಕೊಳ್ಳಿ. ಈ ಒಂದು ರೀಜನ್ ಸಲುವಾಗಿ, ನಗರ್ನಾಕೋ ಕಾರಬಾಕ್ ರೀಜನ್ ಸಲುವಾಗಿ ಎರಡು ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ, ಕಿತ್ತಾಡ್ಕೋತಾ ಇದ್ದಾವೆ. ಡಿಸ್ಪ್ಯೂಟ್ ಇದೆ, ವಿವಾದ ಇದೆ. ಇದು ಎರಡು ರಾಷ್ಟ್ರಗಳ ನಡುವರಿಕೆ ಇರುವಂಥ ಒಂದು ವಿವಾದದ ಸ್ಥಳ. ಯಾವ ಎರಡು ರಾಷ್ಟ್ರ? ಇದೆಷ್ಟೋ 2-3 ಇಯರ್ಸಿಂದ ನ್ಯೂಸಲ್ಲಿ ಇದ್ದೇ ಇದೆ. ಇದು ಕೇಳ್ಬೋದು ಕಮಿಂಗ್ ಎಕ್ಸಾಮ್ಸಲ್ಲಿ, ಯಾರಿಗೆ ಗೊತ್ತು ಅಲ್ವಾ. ಯಾವ ಎರಡು ರಾಷ್ಟ್ರಪ್ಪ? ಒಂದು ಅಜರ್ಬೈಜಾನ್, ಇನ್ನೊಂದು ಯಾವುದು ಗೊತ್ತಿದ್ರೆ ಕಮೆಂಟ್ ಹಾಕಿ. ಅರ್ಮೇನಿಯಾ. ಇನ್ನೊಂದು ಯಾವುದು? ಅರ್ಮೇನಿಯಾ. ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಯಾವುದು? ನಗರ್ನಾಕೋ ಕಾರಬಾಕ್ ರೀಜನ್, ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ಇರುವಂತಹ ಡಿಸ್ಪ್ಯೂಟೆಡ್ ರೀಜನ್, ವಿವಾದಿತ ಸ್ಥಳ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, 5th ಒನ್ ನೋಡಿ, ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಬಟ್ ನನಗೆ ಇಂಪಾರ್ಟೆಂಟ್ ಯಾವುದಂತಂದರೆ ಬ್ರಹ್ಮೋಸ್ ಮಿಸೈಲ್. ನನಗೆ ಬ್ರಹ್ಮೋಸ್ ಮಿಸೈಲ್ ಇಂಪಾರ್ಟೆಂಟ್. ಇದು ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ಬರುವಂತಹ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಯು ಹ್ಯಾವ್ ಟು ರೀಡ್ 360 ಡಿಗ್ರಿಯಲ್ಲಿ ಓದ್ಕೊಳ್ಳೇಬೇಕು. ವಿಚ್ ಕಂಟ್ರಿ ಇಸ್ ದಿ ಫಸ್ಟ್ ಫಾರಿನ್ ಬೈಯರ್ ಆಫ್ ದಿ ಇಂಡಿಯನ್ ಬ್ರಹ್ಮೋಸ್ ಮಿಸೈಲ್? ಯಾವ ಒಂದು ವಿದೇಶಿ ದೇಶ ಭಾರತದಿಂದ ಬ್ರಹ್ಮೋಸ್ ಮಿಸೈಲನ್ನು ಕೊಂಡುಕೊಳ್ತಾ ಇದೆ? ಯಾವುದು? ಫಿಲಿಪೈನ್ಸ್. ದಿಸ್ ಇಸ್ ಫ್ಯಾಕ್ಚುಯಲ್ ಕ್ವಶನ್. ಬಟ್ ಈ ಪ್ರಶ್ನೆಯಿಂದ ನೀವು ಏನೇನು ಕಲಿಬೇಕಪ್ಪ ಅಂತಂದರೆ, ನೋಡೋಣ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬ್ರಹ್ಮೋಸ್ ಅನ್ನುವಂತಹ ಹೆಸರು 2 ನದಿಗಳಿಂದ ಬಂದಿದೆ. ಒಂದು ನಮ್ಮ ಭಾರತದ ಬ್ರಹ್ಮಪುತ್ರ. ಓಕೆ, ಇನ್ನೊಂದು ಯಾವುದು? ಮಾಸ್ಕ್ವಾ. ಇದು ಎಲ್ಲಿದೆಪ್ಪ ಈ ನದಿ? ರಷ್ಯಾ. ಈ 2 ನೇಮ್ಸನ್ನು ತಗೊಂಡು ಬ್ರಹ್ಮೋಸ್, ಓಕೆ, ಬ್ರಹ್ಮೋಸ್ ಅನ್ನುವಂತಹ ಒಂದು ಮಿಸೈಲ್ಗೆ ಹೆಸರನ್ನು ಕೊಟ್ಟಿದ್ದಾರೆ. ಓಕೆನಾ? ಇದು ಇನ್ನೊಂದು ವಿಶ್ವದಲ್ಲೇ ಅತ್ಯಂತ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್. ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್ ಯಾವುದು? ಬ್ರಹ್ಮೋಸ್. ಫಾಸ್ಟೆಸ್ಟ್
ಕ್ರೂಸ್ ಮಿಸೈಲ್. ನೋಡಿ ಎಷ್ಟು ಫ್ಯಾಕ್ಟ್ ಕಲ್ತ್ವಿ ನಾವು. ಯಾವ ನದಿ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್. ನೆಕ್ಸ್ಟ್ ಇನ್ನೊಂದು ಅಡಾಪ್ಟ್ ಮಾಡ್ಕೊಳ್ಳಿ. ಏನು ಕೇಳ್ತಾರೆ ಅಂದರೆ ರೇಂಜ್ 290 ಕಿಲೋಮೀಟರ್. ಬ್ರಹ್ಮೋಸ್ ಮಿಸೈಲ್ನ ರೇಂಜ್ ಎಷ್ಟಿದೆ? 290 ಕಿಲೋಮೀಟರ್. 290 ಕಿಲೋಮೀಟರ್ಸ್ ಇದರ ರೇಂಜು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಬರುತ್ತೆ ಬ್ರಹ್ಮೋಸ್ ಯೂನಿಟ್ ಅಂತ, ಇತ್ತೀಚೆಗೆ ಸ್ಥಾಪನೆಯನ್ನು ಮಾಡಿದ್ದಾರೆ ಭಾರತದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಬ್ರಹ್ಮೋ ಯೂನಿಟ್ ಅಂತ. ಈ ಬ್ರಹ್ಮೋ ಯೂನಿಟನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಉತ್ತರ ಪ್ರದೇಶದ ಲಕ್ನೌ. ಓಕೆ, ಎಲ್ಲಿ? ಉತ್ತರ ಪ್ರದೇಶದ ಲಕ್ನೌನಲ್ಲಿ ಏನು ಮಾಡಿದ್ದಾರೆ? ಈ ಬ್ರಹ್ಮೋಸ್ ಯೂನಿಟನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ನೋಡಿ ಎಷ್ಟೊಂದು ಫ್ಯಾಕ್ಟ್ಸ್ ಕಲ್ತ್ರಿ. ಸೊ ಇದೇ ಥರ ಬರೀ ಒಂದು ಕ್ವಶನನ್ನು ನಾನು ರೈಟ್ ಮಾಡಿಬಿಟ್ಟೆ ಅಂತಂದರೆ ಮುಗಿಯಲ್ಲ. ಯು ಹ್ಯಾವ್ ಟು ಸ್ಟಡಿ ದಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ಏನಿದೆ? ವಿತ್ ರೆಸ್ಪೆಕ್ಟ್ ಟು ಇಂದಿರಾ ಫುಡ್ ಕಿಟ್ಸ್. ಇಂದಿರಾ ಫುಡ್ ಕಿಟ್ಸ್ಗಳು ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಪ್ರಪೋಸ್ ದಿ ಕರ್ನಾಟಕ ಗೌರ್ಮೆಂಟ್. ಓಕೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ ಗೌರ್ಮೆಂಟ್ ಪ್ರಪೋಸ್ ಮಾಡಿದೆ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಬಜೆಟಲ್ಲಿ ಈ ಒಂದು ಇಂದಿರಾ ಫುಡ್ ಕಿಟ್ಸನ್ನು ನಾವು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮುಂಚೆ ಪ್ರಪೋಸ್ ಇತ್ತು ಕೊಡಬೇಕು ಅಂತ, ಬಟ್ ನಿನ್ನೆ ಬಜೆಟಲ್ಲಿ ಕೊಡ್ತೀವಿ ಇಂದಿರಾ ಫುಡ್ ಕಿಟ್ಟನ್ನು ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 3 ಹೇಳಿಕೆಗಳನ್ನು, 3 ಸ್ಟೇಟ್ಮೆಂಟ್ಸನ್ನು ನಾವು ಕೇಳಿದ್ವಿ. ಒಂದನೇ ಸ್ಟೇಟ್ಮೆಂಟ್, ದ ಕಿಟ್ಸ್ ಆರ್ ಇಂಟೆಂಡೆಡ್ ಟು ರೀಪ್ಲೇಸ್ ದಿ ಎಂಟೈರ್, ನೋಡಿ ಅಗೇನ್ ಎಕ್ಸ್ಟ್ರೀಮ್ ವರ್ಲ್ಡ್. ಓಕೆ, ಎಕ್ಸ್ಟ್ರೀಮ್ ವರ್ಲ್ಡ್ ಎಂಟೈರ್ 10 kg ಆಫ್ ರೈಸ್ ಪ್ರೊವೈಡೆಡ್ ಅಂಡರ್ ದಿ ಅನ್ನಭಾಗ್ಯ ಸ್ಕೀಮ್ ಅಂತ ಕೊಟ್ಟಿದ್ದಾನೆ. ಗೊತ್ತಿಲ್ಲ, ಬಟ್ ಆ್ಯಸ್ ಪರ್ ಅವರ್ ಲಾಜಿಕ್ ನಾ ಹೇಳಿದ್ದೆ ಒಂದಿಷ್ಟು ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಓನ್ಲಿ, ಎಂಟೈರ್, ಓಕೆ, ಸ್ಟಡಿಲಿ, ಈ ಥರ ಎಕ್ಸ್ಟ್ರೀಮ್ ವರ್ಡ್ಸ್ ಇದ್ದರೆ ಆ ಸ್ಟೇಟ್ಮೆಂಟ್ ಏನಿರುತ್ತೆ? ರಾಂಗ್ ಇರುತ್ತೆ ಅಲ್ವಾ? ಇಲ್ಲೂ ನಾವು ರಾಂಗ್ ಅಂತಲೇ ಹೋಗೋಣ, ಬಟ್ ಯಾಕೆ ಅನ್ನೋದು ನೋಡೋಣ ಜಸ್ಟ್. ಓಕೆ, ಜಸ್ಟ್ ವೇಟ್. ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇಂಟ್ರೊಡ್ಯೂಸಿಂಗ್ ದೀಸ್ ಕಿಟ್ಸ್ ಟು ರೆಡ್ಯೂಸ್ ದಿ ಡೈವರ್ಷನ್ ಆಫ್ ಫುಡ್ ಗ್ರೇನ್ಸ್, ಎಸ್, ಟು ದಿ ಬ್ಲ್ಯಾಕ್ ಮಾರ್ಕೆಟ್. ಡೈವರ್ಷನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಓಕೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಏನು ಹೋಗ್ತಾ ಇದ್ದಾವೆ ಬೇರೆ ಬೇರೆ ಡೈವರ್ಷನ್ ಆಫ್ ಫುಡ್ ಗ್ರೇನ್ಸು, ಅದನ್ನು ರೆಡ್ಯೂಸ್ ಮಾಡಿ ಅದನ್ನು ಯಾರಿಗೆ? ಜನಗಳಿಗೆ ತಲುಪಿಸುವಂತಹ ಕಾರ್ಯ ಆಗಬೇಕಾಗಿದೆ ಇದರಿಂದ. ಓಕೆ, ಈಚ್ ಕಿಟ್ ಈಸ್ ಎಸ್ಟಿಮೇಟೆಡ್ ಟು ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ 400 ಅಂತ ಇದೆ. ಯಸ್, 400 ಕರೆಕ್ಟ್. ಅಪ್ರಾಕ್ಸಿಮೇಟ್ಲಿ ನೋಡಿ, ಅದಕ್ಕೆ ಇಲ್ಲಿ ಎಕ್ಸಾಕ್ಟ್ ಅಂತ ಕೊಟ್ಟಿಲ್ಲ, ಅಪ್ರಾಕ್ಸಿಮೇಟ್ಲಿ ಇದು. ಓಕೆ, ಸೊ ಈಗ ಒಂದನೇ ಸ್ಟೇಟ್ಮೆಂಟ್ ನೋಡಿ, ಎಂಟೈರ್ 10 kg ಅನ್ನಭಾಗ್ಯ ಒಳಗಲ್ಲ, ಅನ್ನಭಾಗ್ಯ ಬಿಟ್ಟು. ಸೊ ನೋಡಿ, ಏನು ರೈಸ್ ಕೊಡ್ತಾರಲ್ವ PDS ಅಲ್ಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಕ್ಕಿಯನ್ನು ವಿತರಣೆಯನ್ನು ಮಾಡ್ತಾರೆ. ಇದರಲ್ಲಿ ಒಟ್ಟು ಕೇಂದ್ರ ಸರ್ಕಾರದ್ದು ಒಂದಿಷ್ಟಿದೆ 10 kg, ರಾಜ್ಯ ಸರ್ಕಾರದ 10 kg ಪರ್ ಪರ್ಸನ್. ಓಕೆ, ಕೇಂದ್ರ ಸರ್ಕಾರ 10 kg ಯಾವುದಪ್ಪ? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತಾ ಕಾಯಿದೆ, ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೊಡುತ್ತೆ. ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಇದನ್ನು ಕೋವಿಡ್ ಟೈಮಲ್ಲಿ ತೆಗೆದುಕೊಂಡು ಬಂದರು. ಇದರಲ್ಲಿ 10 kg ಕೊಡುತ್ತೆ. ನೆಕ್ಸ್ಟ್ ಇನ್ನೂ 10 kg ಕರ್ನಾಟಕದ ಸ್ಕೀಮ್ಸ್, ಯಾವುದು? ಅನ್ನಭಾಗ್ಯ ಸ್ಕೀಮ್ಸ್ ಅಂಡರ್ ಏನು ಮಾಡಬೇಕಾಗತ್ತೆ? 10 kgಯನ್ನು ಕೊಡಬೇಕಾಗತ್ತೆ. ಈ 10 kg ಅಷ್ಟು ಕೊಡುವಷ್ಟು ನಮ್ಮ ಹತ್ರ ಇರಲಿಲ್ಲ. ಓಕೆ, 10 kg ರೈಸ್ ಕೊಡುವಷ್ಟು ರೈಸ್ ನಮ್ಮ ಹತ್ರ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ? 5 kg ರೈಸ್ ಕೊಡ್ತೀವಿ, ನಮಗೆ ಕೊಡೋದು ಅನ್ನಭಾಗ್ಯದಲ್ಲಿ ಇರುವಂಥದ್ದು. ಓಕೆ, ರಿಮೈನಿಂಗ್ ಏನು ಮಾಡೋಣ? ಆ ರಿಮೈನಿಂಗ್ ಏನು ರೈಸ್ ಇಲ್ಲಲ್ಲ, ಅದ್ರ ಬದಲಿ ನಾವೇನು ಮಾಡ್ಬಿಡೋಣ? ಅವ್ರಿಗೆ ದುಡ್ಡನ್ನು ಹಾಕ್ಬಿಡೋಣ, ಅಕೌಂಟಿಗೆ ಹಾಕ್ಬಿಡೋಣ. ಬೆನಿಫಿಷರೀಸ್, ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ್ಯಾಟ್ ಹೂ ಇಸ್ ದಿ ಬೆನಿಫಿಷರಿ. ಯಾರು ಬೆನಿಫಿಷರಿ? ಮನೆಯ ಯಜಮಾನಿ, ಯಜಮಾನ ಅಲ್ಲ. ನಿಮ್ಮ ರೇಷನ್ ಕಾರ್ಡ್ಗಳನ್ನ ತೆಗೆದು ನೋಡಿ ಸ್ನೇಹಿತರೆ, ಫಸ್ಟ್ ಫೋಟೋ ಯಾರ್ದಿರುತ್ತೆ ಅಂತ? ನಿಮ್ಮ ಅಮ್ಮಂದಿರುತ್ತೆ, ನಮ್ಮ ತಾಯಿಯವ್ರದ್ದಿರುತ್ತೆ ಅಲ್ವಾ? ಮನೆಯ ಯಜಮಾನಿಗೆ ಹೋಗಬೇಕು, ಮನೆಯ ಯಜಮಾನಿಯ ಅಕೌಂಟಿಗೇ ಹೋಗುತ್ತೆ ಇತ್ತು ಅದು ಅಮೌಂಟು. ಓಕೆ, ಈಗ ಅದನ್ನೇ ಏನು ಮಾಡಿದ್ರು? 5 kg ಅದು ಅನ್ನಭಾಗ್ಯ ಒಳಗೆ 5 kg, ನಾಟ್ 10 kg, 10 kg ಅಲ್ಲ, 5 kg ಆ ಥರ ಅಂತ ಅಂದ್ಕೊಂಡಿದ್ರು. ಬಟ್ ಈಗೇನು ಮಾಡಿದ್ರು? ಆ 5 kg ನಾವೇನು ಮಾಡೋದು ಬೇಡ, ದುಡ್ಡು ಕೊಡೋದು ಬೇಡ, ಸುಮ್ಮನೆ ಅದು ಅಲ್ಲಿ ಖರ್ಚು ಮಾಡಿಬಿಡ್ತಾರೆ. ಅದನ್ನು ಆ ಒಂದು 5 kgನ ಬದಲಿ ನಾವು ಇಂದಿರಾ ಫುಡ್ ಕಿಟ್ ಅನ್ನುವಂಥ ಒಂದು ನೇಮನ್ನು ತೊಗೊಂಡು ಬಂದು ಅದರಲ್ಲಿ ಬೇಳೆ, ತೊಗರಿಬೇಳೆ, ಅಡಿಗೆ ಎಣ್ಣೆ, ಸಕ್ಕರೆ ಮತ್ತು ಉಪ್ಪು ಇವೆಲ್ಲವನ್ನು ನಾವು ಈ ಇಂದಿರಾ ಫುಡ್ ಕಿಟ್ಟಲ್ಲಿ ಏನು
ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಇದೆಲ್ಲವನ್ನು ನಾವು ಏನು ಮಾಡೋಣ, ಒಂದು ಕಿಟ್ ಥರ ರೆಡಿ ಮಾಡಿ ಆ 5 kg ಬದಲು ಏನು ಮಾಡೋಣ, ಈ ಇಂದಿರಾ ಕಿಟ್ಟನ್ನು ಕೊಡೋಣ ಅಂತ ಹೇಳಿ ನಿನ್ನೆ ಬಜೆಟಲ್ಲಿ ಅನೌನ್ಸ್ ಮಾಡಿಬಿಟ್ರು. ಇದು ಪ್ರಪೋಸಲ್ ಇತ್ತು ಮುಂಚೆ, ಅವಾಗ ತೊಗೊಂಡಿದ್ದು ನಾವು ಇದು ಕ್ವಶನ್. ಬಟ್ ನಿನ್ನೆ ಬಜೆಟಲ್ಲಿ ಏನಾಯ್ತದು, ಅನೌನ್ಸ್ ಆಗೋಯ್ತು ಇಂದಿರಾ ಫುಡ್ ಕಿಟ್ಸನ್ನು ನಾವು ಕೊಡ್ತೀವಿ ಅಂತ. ಓಕೆ, ಗೊತ್ತಾಯ್ತಾ? ಆನ್ಸರ್ ಏನಪ್ಪ ಇದಕ್ಕೆ? 2 and 3. ಓಕೆ, 2 and 3 ನೋಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಕ್ವಶನ್, ಈಸಿ ಕ್ವಶನ್. It's a pure Karnataka current affairs. Okay, it's pure Karnataka current affairs. In which city was Karnataka's first integrated student hostel recently inaugurated? Integrated ಅಂದರೆ ಎಲ್ಲ ಜಾತಿಯವರು ಸರ್ಕಾರ ಮಾಡಿರುವಂಥದ್ದು. ಓಕೆ, ಸರ್ಕಾರ ಮಾಡಿರುವಂಥದ್ದು ಪ್ರಪ್ರಥಮ ಎಲ್ಲ ಜಾತಿಯವರು. ಬರೀ ಒ ಬಿ ಸಿಗಿತ್ತು, ಒ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನು ಕ್ಯಾಸ್ಟ್ಗಳಿತ್ತು ಅವ್ರಿಗಂತಲೇ BCM ಹಾಸ್ಟೆಲ್ ಇತ್ತು. ಸೊ ಆಮೇಲೆ SC/ST ಹಾಸ್ಟೆಲ್ ಇತ್ತು, ಸಮಾಜ ಕಲ್ಯಾಣ ಇಲಾಖೆಯಿಂದೆಲ್ಲ ಮಾಡ್ತಾಯಿದ್ರು. ಬಟ್ ಎಲ್ಲ ಕ್ಯಾಸ್ಟ್ ಬೇರೆ ಎಲ್ಲ ಕ್ಯಾಸ್ಟ್ಗಳು ಒಂದೇ ಸೂರ್ಯನ ಅಡಿಯಲ್ಲಿ ಕಲೀಲಿ, ಆ ಜಾತಿ ಭೇದ ಭಾವಗಳನ್ನು ದೂರ ಮಾಡಲಿ, ಸೊ ಆ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ನ ರಿಡ್ಯೂಸ್ ಮಾಡೋಣ ಅಂತ ಹೇಳಿ ಏನು ಮಾಡಿದ್ದಾರೆ, ಇಂಟಿಗ್ರೇಟೆಡ್ ಸ್ಟೂಡೆಂಟ್ ಹಾಸ್ಟೆಲನ್ನು ಇನಾಗ್ರೇಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಎಲ್ಲಿ ಮಾಡಿದ್ದಾರೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಎಲ್ಲಿ ಮಾಡಿದ್ದಾರೆ? ಧಾರವಾಡ. ಓಕೆ, ಎಲ್ಲಿ ಮಾಡಿದ್ದಾರೆ? ಧಾರವಾಡ. ಓಕೆ, ಸೊ ಮುಂದಿಂದು ಧಾರವಾಡಲ್ಲಿ ಮಾಡಿದ್ದಾರೆ ಅಷ್ಟೇ, ಇದೇನೂ ಇಲ್ಲ, ಇದೆಲ್ಲ ಅಂಥದ್ದೇನು ಇನ್ಫಾರ್ಮೇಷನ್ ಇಲ್ಲ ಜಾಸ್ತಿ, ಜಸ್ಟ್ ಇಟ್ಸ್ ಅ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕರ್ನಾಟ ಬಲ. ಓಕೆ, ಏನಿದೆಪ್ಪ? ಕರ್ನಾಟ ಬಲ. Consider the following statements regarding linguistic identity of Karnataka ಅಂತ ಇದೆ. The term Karnataka Bala was used in the Rashtrakuta inscriptions to refer to the formidable army of Chalukyas of Vatapi. Yes, ಚಾಳುಕ್ಯರ ಸೈನ್ಯವನ್ನು ಏನಂತ ಕರಿತಾ ಇದ್ರು? ಚಾಳುಕ್ಯರ ಸೈನ್ಯವನ್ನು ಕರ್ನಾಟ ಬಲ ಅಂತ ಕರಿತಾ ಇದ್ರು. ಎಷ್ಟೋ ಜನ ಇಲ್ಲಿ ಇನ್ಸ್ಟಾಗ್ರಾಮನ್ನು ನೋಡ್ತಾ ಇರ್ತೀರಾ, ಇದೆಷ್ಟೋ ಸಲ ಬಂದಿರುತ್ತೆ ಕನ್ನಡದ ಒಂದು ವಿಷಯ ಬಂದಾಗ, ಕನ್ನಡದ ಚಳುವಳಿ ಅಂತ ಬಂದಾಗ. ಓಕೆ, ಬೇರೆ ಒಂದು ಇನ್ನೊಬ್ಬರನ್ನ ನಾನ್ ಕನ್ನಡ ಇರೋನ್ನ ವಿರೋಧಿಸ್ಬೇಕು, ಹೆಸರು ಹೇಳೋಕ್ಕಾಗಲ್ಲ, ನಾನ್ ಕನ್ನಡ ವಿರೋಧಿಸ್ಬೇಕಾದ್ರೆ ನಾವೆಲ್ಲರೂ ಏನು ಹೇಳ್ತಾ ಇರ್ತೀವಿ, ನಮ್ಮ ಹೆಮ್ಮೆಯ ಕರ್ನಾಟ ಬಲ ಚಾಳುಕ್ಯ ದೊರೆ ದಕ್ಷಿಣ ಪತೇಶ್ವರ ಯಾರೋ ಇಮ್ಮಡಿಯ ಪುಲಕೇಶಿಯ ಸೈನ್ಯವನ್ನು ಕರ್ನಾಟ ಬಲ ಅಂತ ಕರಿತಾ ಇದ್ರು ಅಂತ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಸಲ ನೋಡಿರ್ತೀವಿ ಅಲ್ವಾ. ಸೊ ಒಂದನೇ ಸ್ಟೇಟ್ಮೆಂಟ್ ಆಬ್ವಿಯಸ್ಲಿ ಕರೆಕ್ಟ್ ಇದೆ. 11th century ಇನ್ಸ್ಕ್ರಿಪ್ಷನ್ಸ್ ಆಫ್ ಶ್ರೀ ವಿಜಯ ಐರ್ಲಂಗ ಇನ್ ಜಾವಾ ಇಂಡಿಕೇಟ್ ದ್ಯಾಟ್ ಕರ್ನಾಟ ವಾಸ್ ರಿಕಗ್ನೈಸ್ಡ್ ಎಂಟಿಟಿ ಇನ್ ಓವರ್ಸೀಸ್ ಮ್ಯಾರಿಟೈಮ್ ಟ್ರೇಡ್. ಎಸ್, ಕರೆಕ್ಟ್. ಓಕೆ, ದಿಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, ದ ವರ್ಡ್ ಇಜಿಲಾ ಎನ್ನುವ ಪದ ಓಕೆ ಫೌಂಡ್ ಇನ್ ಅಶೋಕನ ಇನ್ಸ್ಕ್ರಿಪ್ಷನ್ಸ್, ಅಶೋಕನ ಶಾಸನಗಳಲ್ಲಿ ಇಜಿಲಾ ಅನ್ನುವ ಪದ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿದಿನ್ ದ ರೀಜನ್ ಈಸ್ ಕನ್ಸಿಡರ್ಡ್ ಟು ಬಿ ಸಮ್ ಸ್ಕಾಲರ್ಸ್ ಟು ಬಿ ಕನ್ನಡ ವರ್ಡ್. ಎಸ್, ಅಶೋಕನ ಶಾಸನದಲ್ಲಿ ಸಿಕ್ಕ ಮೊದಲ ಕನ್ನಡ ಪದ ಇಜಿಲಾ. ಯಾವ ಶಾಸನ ಅದು? ಅಶೋಕಂದು ಬ್ರಹ್ಮಗಿರಿ ಶಾಸನ. ಎಲ್ಲಿದೆ? ಚಿತ್ರದುರ್ಗದಲ್ಲಿದೆ. ಚಿತ್ರದುರ್ಗದಲ್ಲಿರುವಂಥ ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನ ಕುರಿತು ಏನು ಇಜಿಲಾ, ಅಶೋಕನ ಶಾಸನದಲ್ಲಿ ಏನು ಬ್ರಹ್ಮಗಿರಿ ಅಂತ ಶಾಸನ ಇದೆ, ಇಜಿಲಾ ಅನ್ನುವಂಥ ಕನ್ನಡ ಪದ ಏನು ಪತ್ತೆಯಾಗಿದೆ. ಓಕೆ, ಇನ್ನೂ ಒಂದು ಬರುತ್ತೆ, ಅಶೋಕನಿಗೆ ದೇವನಾಂಪ್ರಿಯ ಅಂತ ಕರೆದಿದ್ದಾರೆ. ಓಕೆ, ಇದಕ್ಕೆ ಆನ್ಸರು ಆಲ್ 3. ಓಕೆ, 1 2 3. ಅಶೋಕನಿಗೆ ದೇವನಾಂಪ್ರಿಯದರ್ಶಿ ಅಂತ ಒಂದು ನೇಮ್ ಇದೆ ಅಶೋಕನಿಗೆ. ಯಾವ ಶಾಸನ ಹೇಳಿ ನೋಡೋಣ? ಯಾವ ಶಾಸನ? ದೇವನ ಪ್ರಿಯದರ್ಶಿ ಮಸ್ಕಿ ಶಾಸನ. ಎಲ್ಲಿದೆ? ರಾಯಚೂರಿನಲ್ಲಿದೆ. ಮಸ್ಕಿ ಶಾಸನ ಎಲ್ಲಿದೆ? ರಾಯಚೂರಿನಲ್ಲಿದೆ. ಸ್ನೇಹಿತರೆ, ಅಶೋಕನ ಶಾಸನಗಳು, ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಆರ್ ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲ ಕಾಲದಲ್ಲೂ ಎಲ್ಲ ಪರೀಕ್ಷೆಗಳಲ್ಲೂ ಹಿಂದೆ ಕೂಡ ಬಂದಿದೆ, ಮುಂದೆ ಕೂಡ ಬರುತ್ತೆ, ಬರೆದಿಟ್ಕೊಳ್ಳಿ. ಅದರಲ್ಲೂ ಕರ್ನಾಟಕದಲ್ಲಿರುವಂಥ ಅಶೋಕನ ಶಾಸನಗಳೇನಿದಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ KPSC ಗ್ರೂಪ್ ಸಿ ಎಕ್ಸಾಮ್ಸ್, PSI ಎಕ್ಸಾಮ್ಸ್, ಗ್ರೂಪ್ ಬಿ ಎಕ್ಸಾಮ್, ಈವನ್ KS ಪ್ರಿಲಿಮ್ಸ್ ಆ್ಯಂಡ್ KS ಮೇನ್ಸ್ ಅಲ್ಲೂ ಕೂಡ ಅಶೋಕನ ಶಾಸನಗಳ ಬಗ್ಗೆ, ಅದರಲ್ಲೂ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳ ಬಗ್ಗೆ, ಅದರ ಇರುವಂಥ ವೈಶಿಷ್ಟ್ಯಗಳ ಬಗ್ಗೆ 100% ಕೇಳ್ತಾರೆ. ಚಾನ್ಸಸ್ ವೆರಿ ಹೈ. ಸೊ ಸ್ಟಡಿ
ವೆಲ್ ಅದೇ ರೀತಿ ಇನ್ನೊಂದು ರಾಕ್ ಎಡಿಕ್ಟ್ಸ್ ಅಂತ ಬರುತ್ತೆ. ಬಂಡೆಗಲ್ಲು ಶಾಸನ, ಅಶೋಕನ ಕುರಿತು ಬಂಡೆಗಲ್ಲು ಶಾಸನ. 12ನೇ ಶಾಸನ ಯಾವುದಕ್ಕೆ ಸಂಬಂಧಪಟ್ಟಿದೆ, 13ನೇ ಶಾಸನ ಯಾವುದಕ್ಕೆ ಸಂಬಂಧಪಟ್ಟಿದೆ, ಕಳಿಂಗ ಯುದ್ಧ ಎಷ್ಟನೇ ನಂಬರ್ ಬಂಡೆಗಲ್ಲು ಶಾಸನ ಅದು, ಎಷ್ಟನೇ ರಾಕ್ ಎಡಿಕ್ಟ್ಸ್ 12, 13, 14 ಯಾವುದು ಅಂತ ಕೇಳಿದ್ದಾರೆ. ಇದೇ KPSC ನಡೆಸುವಂಥ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ದಟ್ಸ್ ವೈ ಐ ಆಮ್ ಟೆಲಿಂಗ್. ಓಕೆ, ಮುಂದೆ ಎಲ್ಲ ಪರೀಕ್ಷೆಗಳಲ್ಲೂ ಇದರ ಮೇಲೆ ಪ್ರಶ್ನೆ ಬರುವಂಥದ್ದು ಏನಿದೆ, ಚಾನ್ಸಸ್ಸು ಜಾಸ್ತಿ ಇದೆ. ದ್ಯಾಟ್ಸ್ ವೈ. ಓಕೆ, ಮುಂದಿಂದು ರೈಟ್. ಸೊ 9ನೇ ಪ್ರಶ್ನೆ, ದೀಸ್ ಆರ್ ದಿ ಆಥರ್ಸ್. ಓಕೆ, ಒಂದಿಷ್ಟು ಆಥರ್ಸ್ ಇವರು ಯಾವ ಕಾಲದಲ್ಲಿ ಇದ್ದರು ಅಂತಂದರೆ ಬಹಮನಿಯ ಸುಲ್ತಾನರು. ಬಹಮನಿ ಸುಲ್ತಾನರು ಅಂದರೆ ಯಾರಪ್ಪ, ಆದಿಲ್ ಶಾಹಿಗಳು, ಬರಾತ್ ಶಾಹಿಗಳು ಇದ್ರಲ್ವಾ, ಅವರೆಲ್ಲರ ಕಾಲದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಆಥರ್ಸ್. ಇದು ಅವರ ಸಂಬಂಧಪಟ್ಟಂತಹ ಒಂದಿಷ್ಟು ವರ್ಕ್, ಲಿಟ್ರರಿ ವರ್ಕ್, ಸಾಹಿತ್ಯ ಅವರೇನು ಬರೆದಿದ್ದಾರಲ್ವ ಅದಕ್ಕೆ ಸಂಬಂಧಪಟ್ಟಂಥದ್ದು. ಓಕೆ, ಇದಕ್ಕೆ ಆನ್ಸರ್ ಏನಪ್ಪ ಹೇಳಿ ನೋಡೋಣ. 9ನೇದು ಆನ್ಸರ್ ಏನಾಗುತ್ತೆ, ಎ ಆನ್ಸರ್. ಫರಿಸ್ತಾ ಏನು ಬರ್ದಿದ್ದಾನೆ, ಗುಲ್ಶನ್ ಇಬ್ರಾಹಿ. ನೋಡಿ, ಇಬ್ರಾಹಿಂ ಆದಿಲ್ ಶಾ ಇದ್ರಲ್ವಾ, ಸೊ ಅದ್ರ ಮೇಲೆ ಕಂಡುಹಿಡಿಬೋದು. ಅಟ್ಲೀಸ್ಟ್ ಏನು ಕೇಳ್ತಾರೆ, ನೆಕ್ಸ್ಟ್ ಈ ಆಥರ್ಸು ಯಾವ ಒಂದು ಸಂದರ್ಭದಲ್ಲಿ ಇದ್ದರು ಅಂತ ಕೇಳ್ಬೋದು. ನೆಕ್ಸ್ಟ್ ಇಸಾಮಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸಿ ಫುತೂಸ್ ಸುಲ್ತಾನ್. ಮುಲಾ ನುಸ್ರತಿ 3rd ಎ, 4th ಡಿ ತಾರಿಕ್ ಸಿಕಂದನ್. ಜುಬಾರಿರಿ ಬಸ್ತಿನ್ ಉಸ್ ಸಲಾತಿನ್ ಅಂತ ಇದೆ. ಸೊ ದೀಸ್ ಆರ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್, ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಜಸ್ಟ್ ಓದ್ಕೊಳ್ಳಿ, ಗೊತ್ತಿದ್ದರೆ ಯು ಹ್ಯಾವ್ ಟು ಅಟೆಂಡ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಎಸ್ಪೆಷಲಿ ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಅಟೆಂಡ್, ಅದರ್ವೈಸ್ ಜಸ್ಟ್ ಲೀವ್ ಇಟ್. ಓಕೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದರೆ ಬಹಮನಿ ಸುಲ್ತಾನರು, ದೆಹಲಿ ಸುಲ್ತಾನರು ಮತ್ತು ಮೊಘಲ್ಸು ಹೈ ಯೀಲ್ಡಿಂಗ್ ಟಾಪಿಕ್. ಕರ್ನಾಟಕ ಪರೀಕ್ಷೆಗಳಲ್ಲಿ ಬರುವಂತಹ ಚಾನ್ಸಸ್ಸು ವೆರಿ ವೆರಿ ಹೈ. ದ್ಯಾಟ್ಸ್ ವೈ ಯು ಹ್ಯಾವ್ ಟು ಕೀಪ್ ರಿಮೆಂಬರ್. ಅದಕ್ಕೆ ಏನು ಮಾಡಬೇಕು, ಜಾಸ್ತಿ ಈ ಥರದಕ್ಕೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಏನು ಮಾಡಿ ಜಾಸ್ತಿ ಬಿಡಿಸಿ ಅಂತ ನಾನು ಹೇಳ್ತೀನಿ. ಓಕೆ, ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡೆಡ್ ಟು ಕದಂಬ. ಓಕೆನಾ. ಕಾಕುತ್ಸವರ್ಮ ಡಾಟರ್, ಓಕೆ, ಅಜ್ಜಿತ ಭಟ್ಟಾರಿಕಾ. ಓಕೆ, ಅಜ್ಜಿತ ಭಟ್ಟಾರಿಕಾ ವಾಸ್ ಮ್ಯಾರಿಡ್ ಟು ವಕಟಕ ರೂಲರ್ ನರೇಂದ್ರ ಸೇನಾ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಎ ನೋಡೋಣ. ಕಾಕುತ್ಸವರ್ಮನ ಮಗಳು ಏನಿದ್ಲು, ವಕಟಕ ರೂಲರ್ ರಾಜ ನರೇಂದ್ರ ಸೇನನ್ನ ಮದುವೆ ಆದ್ಲು ಅಂತ ಕೊಟ್ಟಿದ್ದಾರೆ. ಓಕೆನಾ. ಬಿ ಏನಿದೆ, ದ ಸಕ್ಸೆಸರ್ ಆಫ್ ಮಯೂರ ಶರ್ಮಾ ಅಡಾಪ್ಟೆಡ್ ಟೈಟಲ್ ವರ್ಮಾ ಟು ಸಿಗ್ನಿಫೈ ಬ್ರಾಹ್ಮಿನ್ ಒರಿಜಿನ್ ಅಂತ ಕೊಟ್ಟಿದ್ದಾನೆ. ಸೊ ಸ್ಟೇಟ್ಮೆಂಟ್ ಬಿ ಏನಾಗುತ್ತೆ ಹೇಳಿ ನೋಡೋಣ. ಸ್ಟೇಟ್ಮೆಂಟ್ ಬಿ ಏನಾಗುತ್ತೆ, ಜಸ್ಟ್ ಕಮೆಂಟ್. ಸ್ಟೇಟ್ಮೆಂಟ್ ಬಿ ಏನಾಗುತ್ತಪ್ಪ, ಎನಿಬಡಿ ನೋಸ್? ಸ್ಟೇಟ್ಮೆಂಟ್ ಬಿ ಅದು ಒಂದೇದು ಕರೆಕ್ಟು. ಯಾರು, ಕಾಕುತ್ಸವರ್ಮನ ಮಗಳು ವಕಟಕ ರೂಲರ್ ನರೇಂದ್ರ ಸೇನನನ್ನು ಮದುವೆ ಆಗ್ತಾಳೆ. ಎಸ್, ಅದು ಒಂದೇದು ಕರೆಕ್ಟು. ಸೊ ಎರಡನೇದೇನಿದೆ, ದ ಸಕ್ಸೆಸರ್ ಆಫ್ ಮಯೂರ್ ಶರ್ಮಾ ಅಡಾಪ್ಟೆಡ್ ಟೈಟಲ್ ವರ್ಮಾ ಟು ಸಿಗ್ನಿಫೈ ಬ್ರಾಹ್ಮಿನ್ ಅಲ್ಲ, ಟು ಕ್ಷತ್ರಿಯ. ಈ ಶರ್ಮಾ ಅನ್ನೋದೇ ಏನು, ಇದೇ ಬ್ರಾಹ್ಮಿನ್ ಆಲ್ರೆಡಿ. ಓಕೆ, ದಟ್ ಬ್ರಾಹ್ಮಿನ್ ಇಟ್ ಸೆಲ್ಫ್ ಈಸ್, ಶರ್ಮಾ ಈಸ್ ಇಟ್ ಸೆಲ್ಫ್ ಎ ಬ್ರಾಹ್ಮಿನ್. ವರ್ಮಾ ಅಂತ ಮಾಡಿಕೊಂಡು ಕ್ಷತ್ರಿಯನಾಗಿ ಅದನ್ನು ಬದಲಾಯಿಸ್ಕೋಬೇಕಂತ ಏನು ಮಾಡಿದ್ರು, ಮಯೂರ ವರ್ಮ ಅಂತ ಬದಲಾಯಿಸ್ಕೊಂಡ. ಸೊ ಶಫಲ್ ಮಾಡಿದ್ದಾರೆ. ಇದು ಕೂಡ ಒಂದು ಟ್ರಿಕ್ ನೋಡಿ. ಯಾವ ಥರ ನೇಮ್ಸ್ ಇರ್ತಾವಲ್ವ, ಅದೇನು ಮಾಡ್ತಾರೆ, ಶಫಲ್ ಮಾಡುವಂಥ ಚಾನ್ಸಸ್ಸು ಏನಿರುತ್ತೆ ಜಾಸ್ತಿ ಇರುತ್ತೆ. ಇದೆಲ್ಲ ಹೇಗೆ ಸರ್ ಗೊತ್ತಾಗುತ್ತೆ ಯಾವ ಶಫಲ್ ಮಾಡಿರ್ತಾರೆ, ಓನ್ಲಿ ಯಾವುದಿದೆ ಕರೆಕ್ಟು, ಓನ್ಲಿ ಒಂದೊಂದ್ಸಲ ಕರೆಕ್ಟ್ ಇರ್ಬೋದು. ಎಸ್, ಒಂದೊಂದ್ಸಲ ಕರೆಕ್ಟ್ ಇರುತ್ತೆ. ಬಟ್ ದೀಸ್ ಟ್ರಿಕ್ಸ್ ಆ್ಯಂಡ್ ದೀಸ್ ಅಪ್ರೋಚಸ್ ಆರ್ ಕಮಿಂಗ್ ಥ್ರೂ ಓನ್ಲಿ ಬೈ ಪ್ರಾಕ್ಟೀಸಿಂಗ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನೀವೆಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನೀವು ಇದನ್ನು ಅಡಾಪ್ಟ್ ಮಾಡ್ಕೊತೀರ, ಈ ಸ್ಕಿಲ್ಸ್ಗಳನ್ನು. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಏನು ಮಾಡಿ ಜಾಸ್ತಿ ಬಿಡಿಸೋಕ್ಕೆ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ, ಆಯಿತಾ. ಸೊ ಇದು ನೋಡಿ, ಇದು ನಿನ್ನೆನೂ ರಿಪೀಟ್ ಆಗಿತ್ತು. ಯಾವುದು, 1909 ಆ್ಯಕ್ಟ್, ವೆರಿ ಇಂಪಾರ್ಟೆಂಟ್. ನಿನ್ನೆ ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ ಎಲ್ಲನೂ. ಸೊ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಟ್ ದಿ ಸೆಂಟರ್ ಯಾವುದಪ್ಪ, 1909 ಅಲ್ಲ, 1919ನೇ ಆ್ಯಕ್ಟು. 1919 ಮಾಂಟೆಗೋ ಶೆಂಫೋರ್ಡ್ ರಿಫಾರ್ಮ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1909 ಏನಂತ ಕರೀತಾರೆ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಓಕೆ, ಆಮೇಲೆ ಇಂಟ್ರೊಡ್ಯೂಸ್ ಡಯಾರ್ಕಿ ಅಟ್ ದಿ ಪ್ರೊವಿನ್ಷಿಯಲ್ ಡಯಾರ್ಕಿ
ಯಾವಾಗ ತೊಗೊಂಬಂದರು ಡಯಾರ್ಕಿನ? ಫೆಡರಲ್ ಸಿಸ್ಟಮ್ ಇದು ಗೊತ್ತಲ್ಲಪ್ಪ, 1935. ಡಯಾರ್ಕಿ ಹೇಳಿದ್ನಲ್ವ ನಿನ್ನೆ, ಯಾವಾಗ? 1919. ನಾವೇನು ಕೇಳಿದ್ವಿ? ಸ್ವರಾಜ್, ಸೆಲ್ಫ್ ಗೌರ್ಮೆಂಟ್ ಕೊಡಿ ನಮಗೆ, ನಾವು ನಮ್ಮನ್ನು ನೋಡ್ಕೊತೀವಿ ಅಂತ. ಬಟ್ ಇಲ್ಲ, ನೀವು ಅಷ್ಟು ದಿನ ಲಾಯಕ್ಕಾಗಿಲ್ಲ, ನಿಮಗಷ್ಟು ಕೆಪಾಸಿಟಿನೂ ಇಲ್ಲ ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ನಮಗೆ ಒಂದು ಡಯಾರ್ಕಿನ ಕೊಡ್ತೀವಿ, ನಿಮಗೆ ಟ್ರೈನ್ ಮಾಡ್ತೀವಿ, ಸೆಲ್ಫ್ ರೂಲ್ ಹೇಗೆ ಮಾಡ್ಕೋಬೇಕು ಅನ್ನೋ ಟ್ರೈನ್ ಮಾಡ್ತೀವಿ, ಡಯಾರ್ಕಿ ತಗೊಳ್ಳಿ ಅಂತ 1919ರಲ್ಲಿ ಏನು ಮಾಡ್ತಾರೆ, ಡಯಾರ್ಕಿಯನ್ನು ಕೊಡ್ತಾರೆ. ಸೊ ಆನ್ಸರ್ ಏನಪ್ಪ ಇದಕ್ಕೆ? ನನ್ ಆಫ್ ದಿ ಅಬೌವ್, ಯಾವುದು ಕರೆಕ್ಟ್ ಅಲ್ಲ. ಎಲ್ಲವನ್ನು ನಾನು ನಿನ್ನೆ ಲಾಸ್ಟ್ ಇದರಲ್ಲಿ ಡೀಟೇಲ್ ಆಗಿ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಇದಕ್ಕೆ ದಿಸ್ ಈಸ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಅಂತ ಹೇಳ್ತೀವಿ. ಯಾವಾಗ ಡ್ರಾಫ್ಟಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿ ಇಡ್ತಾರಲ್ವ ಡಿಬೇಟ್ಗೆ, ಆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಡಿಬೇಟ್ ನಡೀತಾ ಇರುತ್ತೆ. ಅವಾಗ ಈ ಪದಗಳನ್ನು, ಈ ಒಂದು ವ್ಯಾಖ್ಯವನ್ನು, ಈ ಒಂದು ಡಿಬೇಟ್ ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಒನ್ ಲೈಕ್ಸ್ ಟು ಆಸ್ಕ್ ವೆದರ್ ದೇರ್ ಕ್ಯಾನ್ ಬಿ ಎನಿಥಿಂಗ್ ನ್ಯೂ ಇನ್ ದಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ಡ್ ಇನ್ ದಿಸ್ ಅವರ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ದ್ಯಾನ್ ಎನಿ ನ್ಯೂ ಥಿಂಗ್ಸ್ ಇಫ್ ದೇರ್ ಎನಿ ಕ್ಯಾನ್ ಬಿ ಇನ್ ದಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ಡ್ ಸೋ ಲೇಟ್ ಇನ್ ದಿ ಡೇ ಆರ್ ವೇರಿಯೇಷನ್ಸ್ ಮೇಡ್ ಟು ರಿಮೂವ್ ದ ಫಾಲ್ಟ್ಸ್ ಆ್ಯಂಡ್ ಟು ಅಕೊಮಡೇಟ್ ದ ನೀಡ್ಸ್ ಆಫ್ ದಿ ಕಂಟ್ರಿ. ಅಂದರೆ ನಾವು ಬೇರೆ ಬೇರೆ ದೇಶಗಳಿಂದ ಒಂದಿಷ್ಟು ಏನು ಎರವಲನ್ನ ಪಡೆದಿದ್ದೀವಿ. ಸೊ ಅದರಲ್ಲಿ ಎರವಲನ್ನ ಪಡೆದಿದ್ದು ನಾವು ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ, ನಮ್ಮ ಒಂದು ಕಂಟ್ರಿಗೆ ಯಾವ್ದು ಬೇಕೋ ಅಡಾಪ್ಟ್ ಮಾಡಿಕೊಂಡು ಅದನ್ನು ನಾವು ತೆಗೆದುಹಾಕಿದ್ದೀವಿ. ಹಂಗಂತ ನಾವು ಇದನ್ನು ಡೂಪ್ಲಿಕೇಟ್ ಮಾಡಿಲ್ಲ. ನಮ್ಮ ಕಂಟ್ರಿಗೆ ಏನು ಅಡಾಪ್ಟೇಷನ್ ಇದೆ ಆ ಥರ ಒಳ್ಳೆಯ ಥಿಂಗ್ಸ್ಗಳನ್ನು ನಾವು ತೊಗೊಂಡಿದ್ದೀವಿ, ಅದರಲ್ಲಿ ಏನು ತಪ್ಪಿಲ್ಲ ಅಂತ ಯಾರು ಹೇಳಿದ್ರು ಇದನ್ನು? ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಹೇಳಿದ್ಯಾರೋ? ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಹೇಳ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ. ಓಕೆ, ಸೊ ಆನ್ಸರು ಅಂಬೇಡ್ಕರ್ ಇಲ್ಲೇ ಇದೆ, ಅದಕ್ಕೆ ನಾನು ಹೇಳಿದ ಈಸಿ ಇದೆ ಅದು ಕ್ವಶನ್. ಅಂದರೆ ನಿಮ್ಗೆ ಗೊತ್ತಿರಬೇಕು ಅದು, ಇಲ್ಲಾಂದರೆ ಅದು ಬರಲ್ಲ, ಅದಕ್ಕೆ ಅದು ಮಾಡಲಿಲ್ಲ ಅಷ್ಟೇ. ಓಕೆ, now we'll see. Consider the following statements with respect to constitution. The authority of the constitution is higher than that of the parliament. ನಮ್ಮ ಭಾರತದಲ್ಲಿ ಸಂವಿಧಾನವೇ ಸಾರ್ವಭೌಮತ್ವ, ಸಂವಿಧಾನದ್ದೇ ಸಾರ್ವಭೌಮತ್ವ. ಸಂವಿಧಾನ is ಸುಪ್ರೀಂ, ನಾಟ್ ಅ ಪಾರ್ಲಿಮೆಂಟ್. ಪಾರ್ಲಿಮೆಂಟಲ್ಲಿ ಸುಪ್ರೀಂ ಹೇಳಿ ಸ್ನೇಹಿತರೆ, ಕಮೆಂಟ್ ಹಾಕಿ ನೋಡೋಣ. ಗೊತ್ತಿದ್ರೆ ಪಾಲಿಟಿ ಓದಿರ್ತೀರಾ. ಅಲ್ಲಿ ಕೋರ್ಟ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಅಲ್ಲ, ಪಾರ್ಲಿಮೆಂಟೇ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ಹೇಳಿದ್ದೆ ಶಾಸನ, ಪಾರ್ಲಿಮೆಂಟ್ ಹೇಳಿದ್ದೆ ಫೈನಲ್ಲು. ಪಾರ್ಲಿಮೆಂಟನ್ನು ಯಾರೂ ಓವರ್ ರೂಲ್ ಮಾಡೋಕ್ಕಾಗಲ್ಲ. ಯಾವುದೋ ಯು ಕೆ ಸಿಸ್ಟಮ್ ಏನಿದೆ, ಯು ಕೆನಲ್ಲಿ ಯುನೈಟೆಡ್ ಕಿಂಗ್ಡಮಲ್ಲಿ ಪಾರ್ಲಿಮೆಂಟ್ ಈಸ್ ದಿ ಸುಪ್ರೀಂ. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಈಸ್ ದಿ ಸುಪ್ರೀಂ ಇಂಪಾರ್ಟೆಂಟ್. ಆ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಂತ ಹೇಳೋಕ್ಕೆ ಪವರ್ ಯಾರಿಗಿದೆ? ಸುಪ್ರೀಂ ಕೋರ್ಟ್ಗಿದೆ. ಪಾರ್ಲಿಮೆಂಟ್ ಏನೇ ಲಾ ತೊಗೊಂಬರಲಿ, ಏನೇ ಆ್ಯಕ್ಟ್ ಆ್ಯಂಡ್ ಪಾಲಿಸೀಸ್ ತೊಗೊಂಬರಲಿ, ಅದೇನಾದರೂ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಾ ಇದ್ದರೆ ಅಥವಾ ಅದರಲ್ಲೇನಾದರೂ ಫಾಲ್ಟ್ಸ್ ಇದ್ದರೆ ಅದನ್ನು ತೆಗೆದು ಹಾಕಿಬಿಡುತ್ತೆ ಯಾವುದೋ ಸುಪ್ರೀಂ ಕೋರ್ಟ್. ಬಟ್ ಅಲ್ಲಿ ಹಂಗಿಲ್ಲ, ತೆಗೆದು ಹಾಕೋಕ್ಕೆ ಅಷ್ಟು ಪವರ್ ಇಲ್ಲ. ಪಾರ್ಲಿಮೆಂಟ್ ಹೇಳಿದ್ದೆ ಶಾಸನ, ಅದೇ ಫೈನಲ್ ಅಲ್ಲಿ, ಆಯಿತಾ? ದ ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ಡ್ ಬಿಫೋರ್ ದಿ ಪಾರ್ಲಿಮೆಂಟ್. ಎಸ್, ಆಬ್ವಿಯಸ್ಲಿ ಪಾರ್ಲಿಮೆಂಟ್ ಆಮೇಲೆ ಬಂದಿದೆ. ಫಸ್ಟ್ ನಾವು ಕಾನ್ಸ್ಟಿಟ್ಯೂಷನ್ನ ಮಾಡಿಕೊಂಡು ಆಮೇಲೆ ನಾವು ಪಾರ್ಲಿಮೆಂಟನ್ನು ನಾವು ರಚಿಸಿದ್ದೀವಿ. ಆಮೇಲೆ ಎಲೆಕ್ಷನ್ನು, ಆಮೇಲೆ ಬೈ ಕ್ಯಾಮ್ರಲ್ಲು ಅವೆಲ್ಲ. ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈ ಆಫ್ ದಿ ಪಾರ್ಲಿಮೆಂಟ್ ಈಸ್ ಟು ಬಿ ಫಾರ್ಮ್ಡ್ ವಾಟ್ ಇಟ್ಸ್ ಪವರ್ಸ್. ಎಸ್, ಪಾರ್ಲಿಮೆಂಟ್ ಹತ್ರ ಏನು ಪವರ್ ಇದೆ, ಪಾರ್ಲಿಮೆಂಟಿಗೆ ಏನೇನು ಲಿಮಿಟೇಷನ್ಸ್ ಇದೆ, ಅದೆಲ್ಲವೂ ಯಾವುದು ಸ್ಪೆಸಿಫೈ ಮಾಡುತ್ತೆ? ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅದು ಹೇಳುತ್ತೆ. ನೋಡಿ ಪಾರ್ಲಿಮೆಂಟ್, ನಿನ್ನ ಹತ್ರ ಇಷ್ಟು ಪವರ್ ಇದೆ, ನಿನ್ನ ಹತ್ರ ಇಷ್ಟು ಲಿಮಿಟೇಷನ್ಸ್ ಇದೆ, ಇಷ್ಟರಲ್ಲೇ ನೀನು ಈ ಒಂದು ಪರಿಮಿತಿಯಲ್ಲೇ ನೀನು ಕೆಲಸ ಮಾಡಬೇಕು. ಓಕೆನಾ? ಆ ಪರಿಮಿತಿನ ದಾಟಿದರೆ ಏನು ಮಾಡ್ತೀನಿ? ಸುಪ್ರೀಂ ಕೋರ್ಟ್ ಹೇಳ್ತೀನಿ, ಅದು ನಿನ್ನ ಮೇಲೆ ಆ್ಯಕ್ಷನ್ಸ್ ತೊಗೊಳುತ್ತೆ. ರೈಟ್? ಗೊತ್ತಾಯ್ತಾ? ಯಾಕೆ ಇಷ್ಟು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಅಷ್ಟೇ. ಓಕೆ, ನೋಡಿ ಇದಕ್ಕೆ ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ದಿ ಸ್ಟೇಟ್ಮೆಂಟ್ 1. ಎಸ್. ಯಾಕೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅನ್ನೋಕ್ಕೆ ಈ ಎರಡು ಹೇಳಿಕೆಗಳು ಅದನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾವೆ. ಆ ಒಂದು ಹೇಳಿಕೆಗಳು ಏನು ಮಾಡ್ತಾ ಇದ್ದಾವೆ? ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾವೆ. ಅದಕ್ಕೆ ಅದೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ಓಕೆ, ಸೊ ಸಾರಿ, ಕ್ಯಾನ್ಸಲ್, 1 ಸೆಕೆಂಡ್. ಹಾಂ, ಸೊ 13th ಆಯಿತು. 14th ನೋಡಿ, ಇದು ನಿನ್ನೆನೂ ನೋಡಿದ್ವಿ, ಇಂಪಾರ್ಟೆಂಟ್ ಇದು. ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ಕಮಿಟೀಸ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಕೊಟ್ಟಿರುವಂಥ 5 ಸಮಿತಿಗಳಲ್ಲಿ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು, ಚೇರ್ಮನ್ ಆಗಿದ್ದರು? ರೂಲ್ಸ್, ಎಸ್, ಅವರೇ ಅವನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚೇರ್ಮನ್ ಆಗಿರ್ತಾರೆ ಅಂದಮೇಲೆ ಆಬ್ವಿಯಸ್ಲಿ ಆ ರೂಲ್ಸ್ ಎಲ್ಲ ಮಾಡೋಕೆ ಇದ್ದವ್ರೆ. ಸ್ಟೇರಿಂಗ್ ಕಮಿಟಿ
ನಿನ್ನೆ ನೋಡಿದ್ದೀವಿ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಬಂದಿತ್ತು ಅಲ್ವಾ. ಫಿನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ, ಯಸ್. ಅಡಾಕ್ ಕಮಿಟಿ ನೋಡಿ, ಒಂದು ಸೆಕೆಂಡ್. ಫಿನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಗೊತ್ತಿಲ್ಲ. ಅಡಾಕ್ ಕಮಿಟಿ ಆನ್ ದಿ ನ್ಯಾಷನಲ್ ಫ್ಲಾಗ್, ಆರ್ಡರ್ ಆಫ್ ದಿ ಬಿಸ್ನೆಸ್ ಕಮಿಟಿ. ಓಕೆ, ಸೊ 5 ಕೊಟ್ಟಿದ್ದಾರೆ, 5ರಲ್ಲಿ ಯಾವುದು ಅಂತ ನೀವು ಹೇಳಬೇಕು. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲ ಇದೆಯಾ? ಎಲ್ಲ ಇದೆಯಾ? ಇಲ್ಲ. ಓಕೆ, ಎಲ್ಲ ಇದೆಯಾ? ಇಲ್ಲ. ಯಾವ ಒಂದು 5 ಕಮಿಟಿಯಪ್ಪ? ಯಾವ 5 ಕಮಿಟಿ? ಜಸ್ಟ್ ಕಮೆಂಟ್ ಹಾಕಿ, ನಿಮಗೆ ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಇಟ್. ಓಕೆ, ಯು ಜಸ್ಟ್ ಕಮೆಂಟ್ ಇಟ್, ವಿಲ್ ಕಮ್ ಟು ನೋ. ಎಲ್ಲ ಕಮಿಟಿ, ಎಸ್. ಬಟ್ ಯಾವುದು ಒಂದು ಕಮಿಟಿ ಅಲ್ಲ ಅಂತಂದರೆ ಇದಕ್ಕೆ ಆನ್ಸರ್ ABCD ಆಗುತ್ತೆ. ಆನ್ಸರ್ ABCD ಆಗುತ್ತೆ. ಯಾವ ಒಂದು ಕಮಿಟಿ, ಒಂದು ಸೆಕೆಂಡ್, ಯಾವ ಒಂದು ಕಮಿಟಿ ಅಲ್ಲ ಅಂತಂದರೆ ಇದು ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಅಂತ ಇದೆ ಅಲ್ವಾ. ಈ ಒಂದು ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿದು ಅಧ್ಯಕ್ಷರು ಅವರು ಆಗಿರಲಿಲ್ಲ. ಯಾರಾಗಿದ್ದರು? KM ಮುನ್ಷಿ. KM ಮುನ್ಷಿ ಅವರಾಗಿದ್ದರು. ಸೊ ಆನ್ಸರ್ ಏನಾಗುತ್ತೆ? ABCD 4. ಓಕೆ, ABCD 4 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್, ಇಟ್ಸ್ ಈಸಿ ಕ್ವಶನ್, ಬೇಸಿಕ್ ಕ್ವಶನ್. ಓಕೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 3 ಎ ಬಿಲ್, ಒಂದು ಮಸೂದೆ, ವಿಧಿ 3ರ ಪ್ರಕಾರ ಒಂದು ಮಸೂದೆಯನ್ನು, ಒಂದು ಹೊಸ ರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಒಂದು ಸ್ಟೇಟ್ ಇರುತ್ತೆ, ಆ ಸ್ಟೇಟ್ನ ಬೈಫರ್ಕೇಟ್ ಮಾಡಬೇಕು, ಅಂದರೆ ಇನ್ನೊಂದು ಹೊಸ ರಾಜ್ಯವನ್ನು ಘೋಷಣೆ ಮಾಡಬೇಕು ಅಂತಂದರೆ ಆರ್ಟಿಕಲ್ ವಿಧಿ 3ನೇ ಪ್ರಕಾರ ಆ ಒಂದು ಮಸೂದೆನ ತೊಗೊಂಡು ಬರಬೇಕಾಗುತ್ತೆ. ಯಾವುದಾದ್ರೂ ಹೌಸ್, ಐದರ್ ಇನ್ ಲೋಕಸಭಾ ಆರ್ ರಾಜ್ಯಸಭಾ, ಯಾವುದ್ರಲ್ಲಾದರೂ ಏನು ಮಾಡ್ಬೋದು, ಅದನ್ನು ತೊಗೊಂಡು ಬರ್ಬೋದು. ಬಟ್ ಅದನ್ನು ತೊಗೊಂಡು ಬರ್ಬೇಕಂತಂದರೆ ಈ 4ರಲ್ಲಿ ಯಾರ ರೆಕಮೆಂಡೇಶನ್ ಈಸ್ ಕಂಪಲ್ಸರಿ. ಯಾರ ಒಂದು ರೆಕಮೆಂಡೇಶನ್ ಬೇಕು, ಶಿಫಾರಸು ಮಾಡಬೇಕು. ಯಾರು ಶಿಫಾರಸು ಮಾಡಬೇಕು 4ರಲ್ಲಿ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾರಪ್ಪ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಮಾಡಬೇಕು? ಶಿಫಾರಸನ್ನು ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಅದನ್ನು ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ರಾಜ್ಯಕ್ಕೆ ಕಳಿಸ್ತಾರೆ. ಓಕೆ, ಅದು ಕಂಪಲ್ಸರಿ, ಕಳಿಸ್ಲೇಬೇಕು. ಬಟ್ ಆ ರಾಜ್ಯ ಏನು ಹೇಳುತ್ತೋ ಅದನ್ನು ಕೇಳಲೇಬೇಕು ಅಂತ ಯಾವುದೇ ಬೈಂಡಿಂಗ್ ಇಲ್ಲ. ಕೇಳಲೇಬೇಕಂತ ಏನಿಲ್ಲ, ಜಸ್ಟ್ ಅದೊಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ಕಳಿಸ್ತಾರೆ. ಅವ್ರು ಒಪ್ಬೋದು ಅಥವಾ ಬಿಡ್ಬೋದು ಆ ಸ್ಟೇಟು. ಅವ್ರು ಒಪ್ಪಲಿ ಅಂದ್ರೆ ಮಾಡಲ್ಲ ಅಂತೇನಿಲ್ಲ. ಆ ಬೈಫರ್ಕೇಟ್ ನಾಟ್ ನೀಡೆಡ್. ಬಟ್ ಮಾಡಬಾರ್ದಂತೇನಿಲ್ಲ, ಮಾಡ್ತಾರೆ. ಪಾರ್ಲಿಮೆಂಟಿಗೆ ಮಾಡ್ಬೇಕಂದ್ರೆ ಮಾಡಿಬಿಡ್ತಾರೆ, ಅದೇನು ಸಂಬಂಧ ಇಲ್ಲ. ಬಟ್ ಕಳಿಸ್ಬೇಕು. ಬಟ್ ರೆಕಮೆಂಡೇಶನ್ ಯಾರ್ದು ಬೇಕು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ 16th. ಹೇಳಿಯಪ್ಪ, ಇದು ಈಸಿ, ವೆರಿ ಈಸಿ ಬೇಸಿಕ್ ಕ್ವಶನ್. ದ ಇಂಡಿಯನ್ ಪಾರ್ಲಿಮೆಂಟ್ ಸಿಸ್ಟಮ್ ಡಿಫ್ರೆಂಟ್ ಫ್ರಮ್ ದಿ ಬ್ರಿಟಿಷ್. ಅವಾಗಲೇ ಹೇಳಿದ್ನಲ್ವಾ, ಇನ್ ದ್ಯಾಟ್ ಇಂಡಿಯಾ ಹ್ಯಾಸ್ ಯಾವುದು? ನಮ್ಮಲ್ಲಿ ಜುಡಿಷಿಯಲ್ ರಿವ್ಯೂ ಇದೆ. ಕಾನ್ಸ್ಟಿಟ್ಯೂಷನ್ ಇಸ್ ದಿ ಸುಪ್ರೀಮ್. ಆ ಕಾನ್ಸ್ಟಿಟ್ಯೂಷನ್ ಸುಪ್ರೀಮ್ ಅಂತ ಹೇಳೋಕ್ಕೆ ಯಾರು ಇರ್ತಾರೆ ಇಲ್ಲಿ? ಸುಪ್ರೀಂ ಕೋರ್ಟ್. ಸಾಂವಿಧಾನಿಕ ಮೌಲ್ಯಗಳನ್ನು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಯಾರು ಎತ್ತಿ ಹಿಡಿಬೇಕು? ಯಾರು? ಸುಪ್ರೀಂ ಕೋರ್ಟ್. ಜುಡಿಷಿಯರಿ ಈಸ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ರಕ್ಷಕ ಅದೊಂದು ಅಲ್ವಾ. ಜುಡಿಷಿಯಲ್ ರಿವ್ಯೂ ಅನ್ನೋದಿದೆ ನಮ್ಮಲ್ಲಿ. ಏನೇ ಪ್ರಾಬ್ಲಮ್ ಆದರೂ ಜುಡಿಷಿಯಲ್ ರಿವ್ಯೂ ಅಂಡರು ಯಾವುದೇ ಆರ್ಟಿಕಲ್ಸ್, ಯಾವುದೋ ಒಂದು ಆ್ಯಕ್ಟ್ಸ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು, ಕಾಯ್ದೆಗಳಾಗಿರ್ಬೋದು, ಅದನ್ನು ಜುಡಿಷಿಯಲ್ ರಿವ್ಯೂನಲ್ಲಿ ರಿವ್ಯೂ ಮಾಡುತ್ತೆ. ಸರಿ ಇಲ್ಲ ಅಂದರೆ ತೆಗೆದು ಹಾಕಿಬಿಡುತ್ತೆ. ಬಟ್ ಆ ಥರ UK ನಲ್ಲಿ ಇಲ್ಲ. ದಟ್ ಇಸ್ ವಾಟ್ ಅವಾಗಲೇ ಹೇಳಿದೆ ನಿಮಗೆ ಅಲ್ವಾ. ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ಕಮೆನ್ಸ್ಮೆಂಟ್ ಆಫ್ ದಿ ಸೆಸೆಷನ್ ಆಫ್ ಎ ಸ್ಟೇಟ್ ವಾರ್ ರೆಸ್ಪಾನ್ಸಿಬಿಲಿಟಿ ಆಫ್, ಒಂದು ಯುದ್ಧ ನಡೀತಾ ಇದೆ ಅಂತ ಹೇಳಿ ನೋಟಿಫಿಕೇಷನನ್ನು ಯಾರು ಮಾಡಬಹುದು? ಕಮೆಂಟ್ ಹಾಕಿ, ಇಂಪಾರ್ಟೆಂಟ್. ಯಾರು ಮಾಡ್ಬೋದು ಇದನ್ನು? ಯುದ್ಧ ನಡೀತಾ ನೋಟಿಫೈ ಮಾಡ್ತಾರೆ. ಯುದ್ಧ ಕಾಲದಲ್ಲಿ ಇದ್ದೀವಿ ನಾವು, ನಮ್ಮ ದೇಶ ಅಂತ ಒಂದು ನೋಟಿಫೈ ಮಾಡ್ತಾರೆ. ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ, ಭಯ ಪಡಬೇಡಿ. ಯುದ್ಧ ಕಾಲದಲ್ಲಿದ್ದೀವಿ, ನಮಗೆ ನಿಮ್ಮ ಮಾರಲ್ ಸಪೋರ್ಟ್ ಬೇಕಂದ್ರೆ ಈ ಥರ ಒಂದು ಸಮಥಿಂಗ್ ನೋಟಿಫೈ ಮಾಡಿ. ಯಾರು ಮಾಡ್ತಾರೆ ನೋಟಿಫಿಕೇಷನ್? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಸಚಿವಾಲಯ. ಓಕೆ, ಅವರು ಅದನ್ನು ನೋಟಿಫೈ ಮಾಡ್ತಾರೆ. ಅದು ಅವರ ಜವಾಬ್ದಾರಿ. ಓಕೆ, ನೆಕ್ಸ್ಟು ಕ್ಯಾಬಿನೆಟ್ ಮಿಷನ್. ನಾಟ್ ಪ್ರಪೋಸಲ್ ನೋಡಿ, ಅದಕ್ಕೆ ಹೇಳ್ತೀನಲ್ಲ, ನಾಟ್ ಅಂತ ಎಲ್ಲಿರುತ್ತೆ ಅದನ್ನು ಹುಷಾರಾಗಿ ಮಾಡಬೇಕು. ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ನಾಟ್ ಎ ಪ್ರಪೋಸಲ್ ಆಫ್ ದಿ ಕ್ಯಾಬಿನೆಟ್ ಮಿಷನ್? 1946 ಬರುತ್ತೆ ಕ್ಯಾಬಿನೆಟ್ ಮಿಷನ್. ಯಾರು ಅದು? ಇದು ಎಲ್ಲ ಏನು ಪ್ರಪೋಸಲ್ ಆಗಿರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾರಿದ್ರಪ್ಪ ಕ್ಯಾಬಿನೆಟ್ ಮಿಷನಲ್ಲಿ? ಒಂದು ಕ್ರಿಪ್ಸ್, ಓಕೆ, ಇನ್ನೊಂದು ಅಲೆಕ್ಸಾಂಡರ್. ಓಕೆ, ಒಂದು ಕ್ರಿಪ್ಸ್, ಇನ್ನೊಂದು ಅಲೆಕ್ಸಾಂಡರ್, ಮತ್ತೊಬ್ರು ಯಾರು? ಇನ್ನೊಬ್ರು ಯಾರು? ಕ್ರಿಪ್ಸು
ಮತ್ತು ಅಲೆಕ್ಸಾಂಡರು ಮತ್ತು ಲಾರೆನ್ಸ್. ಕ್ರಿಪ್ಸ್, ಅಲೆಕ್ಸಾಂಡರ್ ಮತ್ತು ಲಾರೆನ್ಸ್ ಇವರು 3 ಮಾಡ್ತಾರೆ ಕ್ಯಾಬಿನೆಟ್ ಮಿಷನ್ನ ತೊಗೊಂಡು ಬಂದಿರ್ತಾರೆ. ಯಾವ್ದು ಪ್ರಪೋಸಲ್ ಮಾಡಿಲ್ಲ ಈ ಮಿಷನ್ ಅಂತ ಕೇಳ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ was to constituted on the democratic principle of population strength. Yes. Provision of the Indian Union province, all states. Yes. All the members of the Constituent Assembly were to be Indians. Yes. British government was to supervise affairs of the Constituent Assembly. No. ಇದು ಇರಲಿಲ್ಲ. ಅವ್ರು ಯಾಕೆ ಸೂಪರ್ವೈಸ್ ಮಾಡಬೇಕು? ಆಲ್ರೆಡಿ ನಮ್ದು ನಾವು ಸಂವಿಧಾನ ಮಾಡ್ಕೊತೀವಿ, ನಮಗೊಂದು ಇಂಡಿಪೆಂಡೆಂಟ್ ಬೇಕು ಅನ್ನೋ ಡಿಸೈಡ್ ಆಗೋಗಿತ್ತು ಅಲ್ವಾ? ಸೊ ಆದ್ದರಿಂದ ಡಿ ಏನಾಗಿರಲಿಲ್ಲ, ಪ್ರಪೋಸಲ್ ಆಗಿರಲಿಲ್ಲ. ಸೊ ಸ್ವಲ್ಪ ನೀವು ಬೇಸಿಕ್ ಓದ್ಕೊಂಡಿದ್ರು ಕೂಡ ಈಸಿಯಾಗಿ ಏನು ಮಾಡ್ಬೋದು, ಹಾಕಬಹುದು. ದಿಸ್ ಈಸ್ ಸೇಮ್ ಟೈಪ್, ಆಲ್ಮೋಸ್ಟ್ ಸೇಮ್ ಕ್ವಶನ್ ಅಪಿಯರ್ಡ್ ಇನ್ ದಿ KS ಎಕ್ಸಾಮ್. ದಟ್ಸ್ ವೈ ಯು ಟೇಕನ್ ದಿಸ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್ಸ್ ಡೈರೆಕ್ಟ್ ದಿ ಸ್ಟೇಟ್, ಅಂದರೆ ಒಂದು ಸರ್ಕಾರಕ್ಕೆ ಏನು ಹೇಳುತ್ತೆ, ಇಂಟ್ರೊಡ್ಯೂಸ್ ದಿ ಸ್ಕೀಮ್ ಆ್ಯಂಡ್ ಪ್ಲಾನ್ಸ್ ಮಿನಿಮೈಸ್ ದಿ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಕಮ್ಮಿ ಮಾಡಬೇಕು ದೇಶದಲ್ಲಿರುವಂಥದ್ದು. ಓಕೆ, ಇನ್ ಇನ್ಕಮ್ ಆ್ಯಂಡ್ ಟು ಎಂಡ್ಯೂರ್ ಎಲಿಮಿನೇಟ್ ಇನ್ಇಕ್ವಾಲಿಟಿ. ಓಕೆನಾ, ಇನ್ ಸ್ಟೇಟಸ್ ಆ್ಯಂಡ್ ಅಪಾರ್ಚುನಿಟೀಸ್, ನಾಟ್ ಓನ್ಲಿ ಅಮಾಂಗ್ ದಿ ಇಂಡಿವಿಜುವಲ್ಸ್, ಅಮಾಂಗ್ ದಿ ಗ್ರೂಪ್. ಓವರಾಲ್ ಆಗಿ ಏನು ಮಾಡ್ಬೇಕಂತಂದರೆ ಅಸಮಾನತೆಯನ್ನು ಕಮ್ಮಿ ಮಾಡಬೇಕು. ಯಾವ ಒಂದು ವಿಧಿ, ಯಾವ ಒಂದು ಆರ್ಟಿಕಲ್ ಡೈರೆಕ್ಟ್ ಮಾಡುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSPನಲ್ಲಿ ಯಾವ ಒಂದು ಆರ್ಟಿಕಲ್? ಆರ್ಟಿಕಲ್ 38 ಕ್ಲಾಸ್ 2. ಏನು ಆರ್ಟಿಕಲ್ 38 ಕ್ಲಾಸ್ 2 ಏನು ಹೇಳುತ್ತೆ? ಮಿನಿಮೈಸ್ ದಿ ಇನ್ಇಕ್ವಾಲಿಟೀಸ್. ಇದನ್ನು ಯಾವಾಗ ತೊಗೊಂಬರ್ತಾರೆ? 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 44ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಈ ಒಂದು ಆರ್ಟಿಕಲನ್ನು ಏನು ಅಸಮಾನತೆಯನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ 44ನೇ ತಿದ್ದುಪಡಿಯ ಪ್ರಕಾರ DPSPನಲ್ಲಿ ಸೇರಿಸ್ತಾರೆ. ಇದು ಇಂಪಾರ್ಟೆಂಟು. ಓಕೆನಾ? ಸೊ ನೆಕ್ಸ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟು. ಓಕೆ, 38 ಕ್ಲಾಸ್ 1 ಏನು ಹೇಳುತ್ತೆ ಅಂತಂದರೆ ಸೋಷಿಯಲ್ ಆರ್ಡರ್ನ ಏನು ಮಾಡಬೇಕು? ಮೇಂಟೈನ್ ಮಾಡಬೇಕು. ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಏನು ಮಾಡಬೇಕಾಗಿದೆ? ಮೇಂಟೈನ್ ಮಾಡಬೇಕಾಗಿದೆ, ಅದಕ್ಕೆ ಅಂತ. ಬಟ್ 39 ಏನು ಹೇಳುತ್ತೆ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ 39 ಇರುತ್ತೆ. ಸೊ ನನಗೆ ಅಕ್ಯುರೇಟ್ ಈ ಒಂದು ಮಿನಿಮಮ್ ಈಕ್ವಾಲಿಟಿನ ಕಮ್ಮಿ ಮಾಡಬೇಕು ಅಂತಂದರೆ ಅಕ್ಯುರೇಟ್ ಆನ್ಸರ್ ಯಾವುದಪ್ಪ? 38 ಕ್ಲಾಸ್ 2. ಓಕೆನಾ? ರೈಟ್. ಸೊ ಇದು 19ನೇದು. 20ನೇ ಪ್ರಶ್ನೆ ನೋಡೋಣ. ಓಕೆ, ಇದಕ್ಕೆ ಆಪ್ಷನ್ಸೇ ಬೇಡ, ಆಪ್ಷನ್ಸ್ ಇಲ್ಲೇ ಮಾಡೋಣ ಈ ಕ್ವಶನ್ನ. ಓಕೆ, ವಿಚ್ ಆನ್ ದ ಫಾಲೋವಿಂಗ್ ಪ್ರೊವಿಷನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಫುಲ್ಫಿಲ್ಡ್ ಬೈ ದಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಲಾಂಚ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ? ಯಾವ ಒಂದು ಪ್ರೊವಿಷನ್? 3 ಪ್ರೊವಿಷನ್ಸ್ ಇದೆ ಅಲ್ವಾ? ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್, DPSP ಪಾರ್ಟ್ 4, ಇದು ಪಾರ್ಟ್ 4A ಅಲ್ವಾ? ಯಾವ ಒಂದು ಪ್ರಾವಿಷನ್ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ? ಯಾವ ಒಂದು ಪ್ರಾವಿಷನ್ ಅಡಿಯಲ್ಲಿ? ನಮ್ಮ DPSP ಏನಪ್ಪ? ನಮ್ಮದು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್. ಜನರಿಗೆ ಒಳ್ಳೆಯದಾಗಬೇಕು, ಜನರಿಗೆ ಸಹಾಯ ಆಗಬೇಕು. ಬಡವರು, ದೀನದಲಿತರು, ಮಹಿಳೆಯರು, ಮಕ್ಕಳು, ಟ್ರಾನ್ಸ್ಜೆಂಡರ್ಸ್ ಇವ್ರಿಗೆಲ್ಲ ಏನಾಗಬೇಕು? ಸಹಾಯ ಆಗಬೇಕು. ಅದಕ್ಕೆ ಒಂದಿಷ್ಟು ಪಾಲಿಸಿಗಳನ್ನು, ಅದಕ್ಕೊಂದಿಷ್ಟು ಸ್ಕೀಮ್ಸ್ಗಳನ್ನು ಸರ್ಕಾರ ನೀನು ಮಾಡು, ಅದಕ್ಕೆ ನಿಂಗೆ ಪ್ರಾವಿಷನ್ಸ್ ಕೊಡ್ತಾ ಇದ್ದೀನಿ. ಎಲ್ಲಿ ಕೊಡ್ತಾ ಇದ್ದೀನಿ? DPSPನಲ್ಲಿ. ಅದಕ್ಕೆ ಆನ್ಸರ್ ಏನು ಬರುತ್ತೆ ಇದಕ್ಕೆ? DPSP. ಫಂಡಮೆಂಟಲ್ ರೈಟ್ಸ್ ಆ ಥರ ಏನು ಬರಲ್ಲ, ಅಸಿಸ್ಟೆಂಟ್ ಪ್ರೋಗ್ರಾಮ್ ಎಲ್ಲ ಬರಲ್ಲ. ಅದು ಹಕ್ಕುಗಳು, ಅದು ಡ್ಯೂಟೀಸ್ ಅಂದರೆ ನಮ್ಮ ಕರ್ತವ್ಯಗಳು. ನಾನೇನು ಕರ್ತವ್ಯನ ಮಾಡಬೇಕು ಆ್ಯಸ್ ಅ ಸಿಟಿಜನ್ ಆಫ್ ಇಂಡಿಯಾ? ನನ್ನ ಡ್ಯೂಟಿ ಏನು? ನ್ಯಾಷನಲ್ ಫ್ಲಾಗನ್ನು ಗೌರವಿಸೋದು, ನ್ಯಾಷನಲ್ ಆ್ಯಂಥಮನ್ನು ಗೌರವಿಸೋದು, ಮೊನೊಮೆಂಟ್ಸ್ ಅಂತ ಏನಿದಾವಲ್ಲ, ನಮ್ಮದು ಪಾರಂಪರಿಕ ತಾಣಗಳಂತ ಏನಿದ್ದಾವೆ ಅದನ್ನು ನಾನು ಕಾಪಾಡಬೇಕು, ಪರಿಸರವನ್ನು ಕಾಪಾಡಬೇಕು, ಇವೆಲ್ಲ ಅಲ್ವಾ? ಸೊ ಹೀಗಾಗಿ ಆನ್ಸರ್ ಏನು ಬರುತ್ತೆ? DPSP. ಓಕೆ, DPSP. ಸೊ ಈಗ ಮೆಂಟಲ್ ಎಬಿಲಿಟಿ, ಆ್ಯಸ್ ಐ ಟೋಲ್ಡ್, ಮೆಂಟಲ್ ಎಬಿಲಿಟಿ ಜಾಸ್ತಿ ಇಲ್ಲಿ ಸಾಲ್ವ್ ಮಾಡೋಕ್ಕೆ ಇದಾಗಲ್ಲ. ಅಗೇನ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಐ ವಿಲ್ ಜಸ್ಟ್ ಟೆಲ್ ದಿ ಆನ್ಸರ್ಸ್ ಆಫ್ ದಿ ಮೆಂಟಲ್ ಎಬಿಲಿಟಿ. ಓಕೆ, 21C. 21 ಏನಪ್ಪ? C. 21 ಜಸ್ಟ್ ನಾನು ಇಲ್ಲಿ ಹಾಕಕ್ಕೆ ಇದು ಮಾಡ್ತೀನಿ ಅಷ್ಟೇ. 1 ಮಿನಿಟ್. ಹಾಂ, 21C. ಓಕೆ, 21C. 22A. ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಸಫಿಷಿಯಂಟ್. 21C, 22A. ನೆಕ್ಸ್ಟ್ 23C,
23 C 7 answer. What is the unit digit of 7105 is the answer C. Okay, 24 ಓಕೆ ಏಜ್ ಬಗ್ಗೆ ಇದೆ, ಇದಕ್ಕೂ ಏನಾಗುತ್ತೆ ಸಿ. ವಾಟ್ ಈಸ್ ದಿ ಅಮೌಂಟ್ ಆಫ್ ಇನಿಷಿಯಲಿ ವಿತ್ ಎ, ಸಾರಿ ಇದು ಅಮೌಂಟ್ ಕೊಡೋದು. ಓಕೆ, ಆನ್ಸರ್ ಏನಾಗುತ್ತೆ ಎ. ಇದು ವಾಟ್ ಈಸ್ ದಿ ಅಮೌಂಟ್ ಇನಿಷಿಯಲಿ ವಿತ್ ದಿ ಸಿ. ಎ ಹತ್ರ ಮೊದಲಿಂದಲೂ ಎಷ್ಟು ದುಡ್ಡಿತ್ತು ಅಂತ ಎಷ್ಟಾಗುತ್ತೆ, ಆನ್ಸರ್ ಸಿ ಆಗುತ್ತೆ 30. ಇಫ್ ದ 9 ಡಿಜಿಟ್ ಕೊಟ್ಟಿದ್ದಾರೆ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ 11, 11ರಿಂದ ಭಾಗಾಕಾರ ಮಾಡಿದಾಗ ವಾಟ್ ಈಸ್ ದಿ ವ್ಯಾಲ್ಯೂ ಅಂತ ಕೇಳಿದ್ದಾರೆ. p² + 5 ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ 54. ದಿಸ್ ಇಸ್ ದಿ ಕರೆಕ್ಟ್. ದೀಸ್ ಆರ್ ಜಸ್ಟ್ ಮೆಂಟಾಲಿಟಿ ಕ್ವಶನ್. ಜಸ್ಟ್ ಮಾರ್ಕ್ ಇಟ್ ಡೌನ್. ಓಕೆ, ಮಾರ್ಕ್ ಇಟ್ ಡೌನ್ ಆ್ಯಂಡ್ ವೆರಿಫೈ. ನೀವು ಅದನ್ನು ಕರೆಕ್ಟ್ ಮಾಡಿದ್ದೀರೋ ರಾಂಗ್ ಮಾಡಿದ್ದೀರೋ ಅಂತ ಏನು ಮಾಡಿ ಅದನ್ನು ವೆರಿಫೈ ಮಾಡಿ, ಆಯಿತಾ. ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸ್. ಸೊ ಡೇ 3 soon will come with day 2. We soon will come with day 3 questions and ಇನ್ನೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಇನ್ನೂ ಹೆಚ್ಚಿನದನ್ನು ಕಲಿಯೋಣ, ಹೆಚ್ಚಿನದನ್ನು ನೀವು ಹೋಮ್ವರ್ಕನ್ನು ಮಾಡಬೇಕು. ನಾನು ಎಲ್ಲೆಲ್ಲಿ ನೋಡ್ಕೊಳ್ಳಿ ಅಂತ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಹೇಳಿದ್ದೀನಿ. ಆ ಹೋಮ್ವರ್ಕ್ ಮಾಡುವಂಥದ್ದು ಏನಿದೆ ನಿಮ್ಮ ಕೈಯಲ್ಲಿ, ಅದು ನಿಮ್ಮ ಕೆಲಸ, ಅದು ನಿಮ್ಮ ಕೈಯಲ್ಲಿದೆ. ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಗುಡ್ ಮಾರ್ಕ್ಸ್ ಇನ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಗುಡ್ ಡೇ. ಬಾಯ್.